ಆಫ್ ಕ್ರೈಸ್ಟ್ ಭಾಗ 2 ನೋಡುವಂತವರಾಗಿರೋಣ. ಮುಂಚಿತವಾಗಿ ನಮ್ಮನ್ನ ನಾವು ಸಿದ್ಧರಾಗಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಅನ್ನು ಸಿಸ್ಟರ್ ಪ್ರತಾಪ್ ಬ್ರದರ್ ಇದ್ದಾರಾ? ಇದಾರೆ, ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪ್ರಾರ್ಥನೆ ಮಾಡೋಣ. ಸದಮಲ ನೆನೆಸಿಕೊಂಡು ಶಾಶ್ವತ ನಿವಾಸದಲ್ಲಿ ಆಸನಾರೂಢನಾಗಿರತಕ್ಕಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಸಂಜೆ ವೇಳೆಯಲ್ಲಿ ಇಲ್ಲಿ ಒಂದು ಚಿಕ್ಕ ಹಿಂಡಾಗಿ ನಿನ್ನ ವಾಕ್ಯವನ್ನು ಕೇಳುವಂತೆ ಅವಕಾಶ ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಸಂದೇಶವನ್ನು ನೀಡಲಿಕ್ಕಿರತಕ್ಕಂಥ ನಿನ್ನ ಸೇವಕರನ್ನು ಆಶೀರ್ವದಿಸು ಮತ್ತು ನಿನ್ನ ವಾಕ್ಯಕ್ಕಾಗಿ ಬಂದಿರುವ ನಿನ್ನ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳಲು ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನೀಡಬೇಕಾಗಿ ಬೇಡುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನೂ ನಮ್ಮ ರಕ್ಷಕನೂ ಆದ ಯೇಸುವಿನ ಮೂಲಕ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಗೆ ಸಂಜೆಯ ವೇಳೆಯ ವಂದನೆಗಳು. ತಂದೆ ದೇವರ ಒಂದು ಮಹಾಕೃಪೆಯಿಂದ ಬೆಳಗಿನಿಂದ ಸಂಜೆವರೆಗೂ ಎಲ್ಲ ಕೆಲಸ ಕಾರ್ಯದಲ್ಲಿಯೂ ಆಶೀರ್ವದಿಸಿ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಅವರ ಮಗನ ಕುರಿತಾದಂತ ಒಂದು ಸಂಗತಿನ ನೋಡುವಂತ ಒಂದು ಸೌಭಾಗ್ಯನ ಕೊಟ್ಟಿದ್ದಕ್ಕಾಗಿ ತಂದೆ ದೇವರಿಗೆ ಮಹಿಮೆ ಉಂಟಾಗ್ಲಿ. ಅದೇ ರೀತಿಯಾಗಿ ಕೋಟೆಯನ್ನು ಕೊಟ್ಟು ಸ್ತೋತ್ರ ಘನಮಾನ ಉಂಟಾಗ್ಲಿ ಅಂತ ಕೇಳ್ಕೊಳ್ಳುವಂತರಾಗಿರೋಣ. ಹಾಗೇನೆ ಬಂದಿರುವಂತ ಎಲ್ಲ ಸಹೋದರ ಸಹೋದರಿಗೂ ಕೂಡ ಆಶೀರ್ವದಿಸಲಿ ತಂದಾದರು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ವಾರ ರಿಪ್ರಿಂಟ್ 5096ನಲ್ಲಿ ಒಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡಿದ್ವಿ. ಸೊ ಮನುಷ್ಯನಲ್ಲ ಇದು ದೇವರ ನುಡಿ ಅನ್ನೋ ಒಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡಿದ್ವಿ. ಈ ದಿನನು ಅದರ ಸಂಬಂಧಪಟ್ಟಂತ ಒಂದು ಕಂಟಿನ್ಯೂ ಪಾಠವನ್ನು ನಾವು ನೋಡ್ತೀವಿ. ಪೇಜ್ ನಂಬರ್ 176. ಅದರಲ್ಲಿ ದೇವ ರಾಜ್ಯವೆಂದರೆ ಏನು ಅನ್ನೋ ಒಂದು ವಿಶೇಷವಾದಂತ ಪಾಠ ಪ್ರಿಯರೇ. ಸೊ ಅದರಿಂದ ನಾವು ದೇವ ರಾಜ್ಯದ ಬಗ್ಗೆ ಯಾವ ರೀತಿ ಇರುತ್ತೆ, ಯಾವ ಒಂದು ವಿಚಾರದಲ್ಲಿ ದೇವರಾಜ್ಯ ನಿಂತಿರುತ್ತೆ, ಮತ್ತೆ ನಮ್ಮ ಒಂದು ದೃಷ್ಟಿಕೋನ ದೇವರಾಜ್ಯದಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು 3 ಅಂಶಗಳು ಈ ಒಂದು ಪಾಠದಲ್ಲಿದೆ. ಇದನ್ನ ನಾವು ಓದ್ತಾ ಈ ಒಂದು ಮೀಟಿಂಗ್ ನಾವು ಸ್ಟಾರ್ಟ್ ಮಾಡೋರಾಗಿರೋಣ. ದೇವರ ರಾಜ್ಯವೆಂದರೆ ಏನು? ದೇವರ ರಾಜ್ಯವು ನೀತಿ, ಸಮಾಧಾನ ಮತ್ತು ಪವಿತ್ರಾತ್ಮನಲ್ಲಿರುವ ಆನಂದದಲ್ಲಿ ಒಳಗೊಂಡಿರುವುದೆಂದು ನಮ್ಮ ಈ ವಾಕ್ಯ ಭಾಗವನ್ನು ಪದೇ ಪದೇ ಅಪಾರ್ಥ ಮಾಡಲಾಗಿರುವುದು. ಇಂದು ಸಂಪೂರ್ಣವಾಗಿ ತಪ್ಪಾದ ಆಲೋಚನೆ ಎಂದು ಇದನ್ನು ಹೇಳಿರುವ ಸಂದರ್ಭವು ತೋರಿಸುವುದು. ನಾವು ಇದರ ಸಂದರ್ಭವನ್ನು ಹಿಂಬಾಲಿಸಿ ಹೋಗಿ ನೋಡೋಣ. ಸತ್ಯವೇದದಲ್ಲಿ ದೇವರ ರಾಜ್ಯದ ಬಗ್ಗೆ ಹೇಳಿರುವುದನ್ನು ನಾವು ಈಗಾಗಲೇ ನೋಡಿರುವುದು ಏನೆಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವರಾಗೋಣ. ಮಾನವರೆಲ್ಲರೂ ಉನ್ನತಿಗೆ ತರಲಿರುವ ಮೆಸ್ಸಿಯನ ವೈಭವಯುತವಾದ ಆಳ್ವಿಕೆಯು 1000 ವರ್ಷಗಳ ಕಾಲವಾಗಿದ್ದು, ಆ ಆಳ್ವಿಕೆಯಲ್ಲಿ ಸಭೆಯು ಯೇಸುವಿನ ರಾಜ್ಯದಲ್ಲಿನ ಪ್ರಭಾವ, ಅಧಿಕಾರ ಮತ್ತು ಮಾನಗಳಲ್ಲಿ ಆತನೊಂದಿಗೆ ಜೊತೆಗಾರರಾಗುವರೆಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಈ ಸುವಾರ್ತೆಗಳಲ್ಲಿ ನೀಡಲಾಗಿರುವ ಕರೆಯು ಕ್ರಿಸ್ತನ ಮೊದಲಿಗಿತ್ತಿ ಎಂದೆನಿಸಿಕೊಳ್ಳುವ ವರ್ಗವನ್ನು ಆಯ್ಕೆ ಮಾಡಿ ಅವರನ್ನು ಅಭಿವೃದ್ಧಿಪಡಿಸಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗಲು ಅವರನ್ನು ಸಿದ್ಧಗೊಳಿಸುವ ಸಲುವಾಗಿರುವುದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೊ ನಮ್ಮೆಲ್ಲರ ಒಂದು ಪ್ರಶ್ನೆ, ದೇವರಾಜ್ಯ ಹೆಂಗಿರುತ್ತೆ ಅನ್ನೋದು ಬೇಕಾದ್ರೆ, ಏನ್ ದೇವರಾಜ್ಯನು ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ತುಂಬಿರುವಂತ ಒಂದು ವಿಚಾರದಲ್ಲೇ ಇರುತ್ತಾ ಅಂತಂದ್ರೆ ಇಲ್ಲ ರೀ. ಈಗ ನೀತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಸಮಾಧಾನ ಅದು ಇದ್ದೇ ಇರುತ್ತೆ, ಮತ್ತೆ ಪವಿತ್ರಾತ್ಮ ಭರಿತವಾಗಿರುವಂತ ಒಂದು ಸ್ಥಾನನೇ ಅದು ಪರಲೋಕ. ಇದೇ ದೇವರಾಜ್ಯನ ಅಂದ್ರೆ ಪರಲೋಕಕ್ಕೂ ಮತ್ತೆ ದೇವರಾಜ್ಯಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಪ್ರಿಯರೇ. ಅದನ್ನೇ ಸಹೋದರ ಅಂತ ರಜರ್ ಬ್ರದರ್ ಅವರು ನಮ್ಗೆ ಇಲ್ಲಿ ಮೂಲತವಾಗಿ ತಿಳಿಸ್ತಾ ಇದ್ದಾರೆ.
ಸತ್ಯವೇದದಲ್ಲಿ ದೇವರಾಜ್ಯದ ಬಗ್ಗೆ ಹೇಳಿರ್ಬೇಕಾದ್ರೆ ತುಂಬಾ ವಿಶೇಷವಾಗಿ ಮನದಟ್ಟಾಗುವಂತ ನಮಗೆ ತಿಳಿಸಿದ್ದಾರೆ. ಏನಂದ್ರೆ ಪರಲೋಕನೇ ಬೇರೆ, ದೇವರ ಒಂದು ರಾಜ್ಯನೇ ಬೇರೆ. ಆ ಒಂದು ದೇವರ ರಾಜ್ಯ ಎಲ್ಲಿ ಸ್ಥಾಪನೆ ಆಗಿರುತ್ತೆ, ಅದೇ 1000 ವರ್ಷದಲ್ಲಿ ಈಗ ನಾವು ವಾಸಿಸ್ತಿರುವಂತ ಈ ಒಂದು ಭೂಲೋಕದಲ್ಲೇ ಸ್ಥಾಪಿಸುವಂತದ್ದು. ಇದರಲ್ಲಿ ಪ್ರಭಾವ, ಅಧಿಕಾರ, ಮಾನತ್ವಗಳು ಇವೆಲ್ಲ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ಇದೆಲ್ಲ ಸತ್ಯಕ್ಕೆ ಅನುಗುಣವಾಗಿ ಸುವಾರ್ತೆಗೆ ಮೀಸಲಾಗಿಯೂ ಮತ್ತೆ ಕ್ರಿಸ್ತನ ಮಕ್ಕಳು ಈ ಒಂದು ವಿಚಾರದಲ್ಲಿ ಬೆಳಕಿನ ಒಂದು ರಾಜ್ಯದೊಳಗಡೆ ದೇವರನ್ನ ನೋಡುವಂತ ಒಂದು ಸೌಭಾಗ್ಯನ ದೇವರು ಏರ್ಪಾಟ್ ಮಾಡಿರ್ತಾರಂತೆ. ಅಂದ್ರೆ ಈಗ ನಾವೆಲ್ಲ ಈಗ ಸತ್ಯನ ಕೇಳಿ ಎಷ್ಟೋ ಒಂದು ವಿಚಾರದಲ್ಲಿ ಸಮಾಧಾನನ ನಾವ್ ಹೇಗೆ ಹೊಂದ್ಕೊಂಡಿದೀವೋ, ಈಗ ನಾವ್ ಹೆಂಗೆ ಕತ್ಲಿಂದ ಬೆಳಕಿಗೆ ಕಡೆಗೆ ಬಂದಿದೀವೋ, ಚಿಕ್ಕ ಹಿಂಡು ಮಹಾಸಮೂಹ, ಅದೇ ರೀತಿಯಾಗಿ ಇಡೀ ಲೋಕಾರಿ ಬೆಳಕಿನ ಒಂದು ರಾಜ್ಯದೊಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಅವ್ರಿಗೂ ಕೂಡ ನಮ್ಮಲ್ಲಾದಂತ ಒಂದು ಬದಲಾವಣೆಗಳು, ಒಂದು ವಿಶೇಷವಾದಂತ ಒಂದು ಅನುಭವನ ಅವರು ಕೂಡ ಹೊಂದುತ್ತಾರೆ. ಆದ್ರೆ ಅದು ತುಂಬಾ ವಿಶೇಷವಾಗಿರುತ್ತೆ ಅನ್ಬಿಟ್ಟೆ ಸಹೋದರ ತರಜಗಳಿದ್ರೆ ಇರ್ತದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಹಾ ಮಾಡಿ. ಈಗಿನ ಕಾಲದಲ್ಲಿ ಅಂದರೆ ದೇವರಿಂದ ಕರೆಯಲ್ಪಟ್ಟವರು, ಅಂದರೆ ಯಜ್ಞದ ಕುರಿಯ ಹೆಂಡತಿಯಾಗತಕ್ಕ ಮೊದಲಗಿತ್ತಿ ಎಂದು ಕರೆಯಲ್ಪಡುವವರು, ಭ್ರೂಣಾವಸ್ಥೆಯಲ್ಲಿರುವ ಅಥವಾ ಪೂರ್ಣಾಭಿವೃದ್ಧಿಯಾಗದ ಸ್ಥಿತಿಯಲ್ಲಿರುವ ದೇವರ ರಾಜ್ಯವಾಗಿರುವರು ಎಂಬುದನ್ನು ನಾವು ಕಂಡಿದ್ದೇವೆ. ದೇವರ ರಾಜ್ಯದಲ್ಲಿನ ಭಾಗವಾಗಲು ತರಬೇತು ಪಡೆಯುತ್ತಿರುವ ಇವರು ದಶಾಜ್ಞೆಗಳಲ್ಲಿ ವ್ಯಕ್ತವಾಗಿರುವ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಅವುಗಳ ಮೂಲಕವಾಗಿ ನಿತ್ಯ ಜೀವವನ್ನು ಪಡೆಯುವುದನ್ನು ನಿರೀಕ್ಷಿಸುವವರಾಗಿರದೆ ಕೃಪೆಗೆ ಅಧೀನರಾಗಿರುವರು. ಕ್ರಿಸ್ತನ ಮರಣದಿಂದ ಉಂಟಾದ ನೀತಿ ಫಲದ ಮೂಲಕವಾಗಿ ದೇವರು ಇವರಿಗಾಗಿ ಮಾಡಿರುವ ಕೃಪಾಪೂರ್ಣವಾದ ಏರ್ಪಾಟಿನ ಅಧೀನದಲ್ಲಿರುವರು. ಇವರು ಮೋಶೆಯ ಧರ್ಮಶಾಸ್ತ್ರದ ಅನೇಕ ನಿಯಮಗಳಿಂದ ಮುಕ್ತರಾಗಿದ್ದರೂ ಇವರು ನಿಯಮವಿಲ್ಲದವರಲ್ಲ. ಆದರೆ ಇವರು ಕ್ರಿಸ್ತನ ದೇಹದ ಅಂಗಗಳಾಗಿ ಶ್ರೇಷ್ಠವಾದ ದೈವಿಕ ನಿಯಮಗಳಿಗೆ ಅಧೀನರಾಗಿರುವರೆಂದು ಅಪೊಸ್ತಲನಾದ ಪೌಲನು ತೋರಿಸಿಕೊಟ್ಟಿರುವನು. ನಾವು ಹೀಗೆ ನಮ್ಮ ಶಾರೀರಿಕ ಬಲಹೀನತೆಯ ಕಾರಣ ಆಜ್ಞೆಯನ್ನು ಅದರ ಒಳಾರ್ಥದ ಅನುಸಾರ ಪೂರ್ಣವಾಗಿ ಕೈಕೊಂಡು ನಡೆಯಲು ಸಮರ್ಥರಲ್ಲದಿದ್ದರೂ ಹೊಸ ಸೃಷ್ಟಿಗಳಾಗಿ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ದೇವರ ನಿಯಮವು ನಿಜವಾದ ಅರ್ಥದಲ್ಲಿ ನೆರವೇರುವುದೆಂದು ಹೇಳಿರುವನು. ನ್ಯಾಯ ವಿಚಾರಣೆಗೆ ಒಳಗಾಗಿರುವುದು ಹೊಸ ಸೃಷ್ಟಿ, ಅಂದರೆ ಹೃದಯದಲ್ಲಿನ ಉದ್ದೇಶ ಬಯಕೆಗಳ ಹೊರತು ಶರೀರ ಭಾವವಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈಗ ನಮ್ಗೆ ಈಗಿನ ಕಾಲಕ್ಕೂ ಮತ್ತೆ ಆ ಒಂದು ಕಾಲದಲ್ಲಿ ಅಂದ್ರೆ ಧರ್ಮಶಾಸ್ತ್ರ ಬಂದಂತ ಒಂದು ಕಾಲಘಟ್ಟ ಅಂದ್ರೆ ಮೋಶೆಯ ಕಾಲಘಟ್ಟಕ್ಕೆ ಒಂದು ವ್ಯತ್ಯಾಸನ ಸೋದಂತ ರಸಲ್ಬದರು ತಿಳಿಸ್ತಾ ಇದಾರೆ ಪ್ರಿಯರೇ. ನೋಡಿ, ಆಗ ಯಾವ ರೀತಿ ಇತ್ತು ಅಂದ್ರೆ ಯಜ್ಞದ ಕುರಿಯಾದಾತನ ಒಂದು ಮೊದಲ ಗೀತಿ ಆಗ್ಬೇಕು ಅಂತಂದ್ರೆ ಎಂತ ಒಂದು ವಿಷಯ ಇರ್ಬೇಕು ಅಂತಂದ್ರೆ ತುಂಬಾ ಶ್ರೇಷ್ಠವಾದಂತ ರೀತಿಯಲ್ಲಿ ಧರ್ಮಶಾಸ್ತ್ರದಲ್ಲಿ ಆಜ್ಞೆ ವಿಧಿಗಳು ಕೈಗೊಂಡು ನಡೆದು ಅದರಲ್ಲಿ ಯಾವುದೇ ರೀತಿಯಲ್ಲಿ ಒಂದು ತಪ್ಪಾದಂತ ಒಂದು ಸನ್ನಿವೇಶಕ್ಕೂ ಒಳಗಾಗ್ದೇನೆ ಮೋಶೆ ಹೇಳಿರುವಂತ ಒಂದು ಧರ್ಮಶಾಸ್ತ್ರ ಇದೆಯಲ್ಲ ಅದೆಲ್ಲ ಕೈಗೊಂಡು ನಡೆದು ನೀತಿವಂತನಾಗಿ ಪಣಿಗಣಿಸುವಂತ ವ್ಯಕ್ತಿಗೆ ಮಾತ್ರ ಮೊದಲಗಿತ್ತಿ ಆಗುವಂತ ಒಂದು ಅವಕಾಶನ ದೇವರನ್ನ ಏರ್ಪಾಟ್ ಮಾಡಿದ್ರು. ಬಟ್ ಅದ್ರಲ್ಲಿ ಯಾರಾದ್ರೂ ಬಂದ್ರ ಅಂತಂದ್ರೆ ತುಂಬಾ ಕಷ್ಟಕರವಾದಂತ ಒಂದು ದಾರಿಯಾಗಿದ್ದರಿಂದ, ಮನುಷ್ಯರ ಒಂದು ಸ್ವಭಾವನೆ ಪಾಪದ ಒಂದು ಸ್ವಭಾವ ಆಗಿರೋದ್ರಿಂದ ಆ ಒಂದು ಧರ್ಮಶಾಸ್ತ್ರನ ಯಾರೂ ಕೂಡ ಕೀಪ್ ಅಪ್ ಮಾಡಕ್ ಆಗ್ಲಿಲ್ಲ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈಗಿರೋದ್ರಿಂದ ಯೇಸು ಕ್ರಿಸ್ತರನ್ನ ಏನ್ ಮಾಡ್ತಿದಾರೆ ಅಂತಂದ್ರೆ ಈ ಒಂದು ಧರ್ಮಶಾಸ್ತ್ರಕ್ಕೆ ತದ್ವಿರುದ್ಧವಾದಕ್ಕೆ ನಡೆದಿರೋದಲ್ಲ ರೀ, ಸರಿಯಾದಂತ ರೀತಿಯಲ್ಲಿ ಮನಸ್ಸಿನ ಒಂದು ಬದಲಾವಣೆನ ಮಾತ್ರ ಯೇಸು ಕ್ರಿಸ್ತರು ತಂದಿದ್ದು. ಅಂದ್ರೆ ಶಾರೀರಿಕವಾಗಿ ದೇವರ ಬಳಿಗ್ ಬರೋದಲ್ಲ ರೀ, ಮಾನಸಿಕವಾಗಿ ಕ್ರಿಸ್ತನ ಒಂದು ಗುಣಗಳನ್ನ ಹೊಂದ್ಕೊಳ್ಳೋ ಅಂತ ಒಂದು ದಾರಿನ ಯೇಸು ಕ್ರಿಸ್ತರೇ ತೋರಿಸಿ ಒಂದು ವಿಶೇಷವಾದಂತ ಒಂದು ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದು ಈ ರೀತಿನೂ ಕೂಡ ನೆರವೇರಿಸಬಹುದು. ನಾವು ದೇವರ ಬಳಿಗೆ ಬರ್ಬೇಕು ಅಂತಂದ್ರೆ ಈ ಒಂದು ಮಾರ್ಗನೂ ಕೂಡ ಸುಲಭವಾಗಿ ನಾವು ನಡಿಬಹುದು ಅನ್ನುವಂತ ಒಂದು ವಿಶೇಷವಾದಂತ ಒಂದು ಪಾಠ ಶೈಲಿನ ಯೇಸು ಕ್ರಿಸ್ತರು ತೋರಿಸ್ತಾರೆ ಪ್ರಿಯರೇ. ಇದ್ರಲ್ಲಿ ನಮ್ಮ ಒಂದು ಶರೀರ ಭಾವ ಇದೆಯಲ್ಲ ಅನುಸರಿಸಿ ನಾವು ನಡೆದಂತೆನೆ ಪವಿತ್ರ ಆತ್ಮನುಸರಿಸಿ ನಡೆಯೋದ್ರಲ್ಲಿ ನಾವು ಮೇಲುಗೈಯಾಗಿರ್ಬೇಕು. ಈಗ ನಮ್ ಶರೀರ ಹೇಳುತ್ತೆ, ಜಸ್ಟ್ ಉದಾಹರಣೆ, ಯಾಕಪ್ಪ ಕ್ಲಾಸ್ಗೆಲ್ಲ ಹೋಗ್ಬೇಕು, ಕ್ಲಾಸಲ್ಲಿ ಯಾಕೆ ಮಾಡ್ಬೇಕು, ಕೇಳಿದ್ದೆ ಕೇಳೋ ಬದ್ಲು ಒಂದು ಬೇರೆ ರೀತಿಯ ಒಂದು ಚಟುವಟಿಕೆನ ಮಾಡೋಣ ಅಂತ ಶರೀರ ಹೇಳುತ್ತೆ.
ಅದೇ ಆ ಪವಿತ್ರಾತ್ಮ ಅಂದ್ರೆ ನಮ್ಮ ನೂತನ ಒಂದು ಸ್ವಭಾವ ಏನ್ ಹೇಳುತ್ತೆ ಇಲ್ಲ ಈ ದಿನ ಒಂದು ಪಾಠದಲ್ಲಿ ಒಂದು 45 ನಿಮಿಷದ ದೇವ್ರ ವಾಕ್ಯ ಕೇಳೋದ್ರಿಂದ ಅದ್ರಲ್ಲೂ ಹಲವಾರು ವಿಚಾರಗಳನ್ನ ನಾನು ಕಲಿಯಕ್ ಸಾಧ್ಯ ಆಗಿರುತ್ತೆ. ನನ್ನ ಒಂದು ಗುಣ ಲಕ್ಷಣಗಳನ್ನ ಬದಲಾಯಿಸ್ಕೊಳ್ಳೋಂತ ಒಂದು ಮಾರ್ಗನ ಈ ಒಂದು ಪಾಠದಲ್ಲಿ ನನಗೆ ಏರ್ಪಾಟ್ ಮಾಡ್ತಾರೆ ಅಂತ ಒಳನುಡಿ ಹೇಳ್ದಾಗ್ಲೇನೆ ನಾವು ಅದ್ರ ಪ್ರಕಾರ ನಾವು ನಡಿಬೇಕೆ ಹೊರತು ನೂತನ ಸೃಷ್ಟಿಗೆ ನಾವು ಅಧೀನರಾಗ್ಬೇಕೇ ಹೊರತು ಶಾರೀರಿಕವಾಗಿ ನಾವು ಅಧೀನರಾಗಬಾರ್ದು ಅನ್ನೋ ತರ ಸಹೋದರ ಅಂತ ರಸಲ್ ಬ್ರದರ್ ನಮ್ಗೆ ಹುರಿದುಂಬಿಸ್ತಾ ಇದಾರೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಇನ್ಯಾರು ಬಳಿದೆ ಟೆಕ್ಸ್ಟ್ ಬುಕ್? ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ. ಇದರ ಅನುಸಾರವಾಗಿ ಕ್ರಿಸ್ತನ ದೇಹದ ಅಂಗವಾಗಿ ಬಂದಿರುವ ಅನ್ಯ ಜನರಿಗೆ ಯಹೂದ್ಯರ ನಿಯಮ ವಿಧಿಗಳಿಗೆ ತಮ್ಮನ್ನು ಹೊಂದಿಸಿಕೊಂಡು ನಡೆಯುವ ಅಗತ್ಯವಿರುವುದಿಲ್ಲ. ದೃಷ್ಟಾಂತವಾಗಿ ಹೇಳುವುದಾದರೆ, ಒಬ್ಬ ಯಹೂದ್ಯನು ಧರ್ಮ ನಿಯಮದ ಅನುಸಾರವಾಗಿ ಪರೆಗಳಿಲ್ಲದ ಮೀನು, ಬಂಗಡೆ, ಮೀನು ಮುಂತಾದವುಗಳನ್ನು ತಿನ್ನುವಂತಿಲ್ಲ, ಇಲ್ಲವೇ ಮೊಲದ ಮಾಂಸ, ಹಂದಿಯ ಮಾಂಸ ಮೊದಲಾದವುಗಳನ್ನು ತಿನ್ನಬಾರದಾಗಿದ್ದು, ಉಂಡು ಕುಡಿಯುವ ವಿಷಯದಲ್ಲಿ ನಿರ್ಬಂಧವುಳ್ಳವನಾಗಿರುವನು. ಆದರೆ ಅನ್ಯ ಜನಾಂಗಗಳೊಂದಿಗಿಂದ ಬಂದವನಾಗಿ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯಲ್ಲಿ ಎಂದೂ ಸೇರದ ಕ್ರೈಸ್ತನಿಗೆ ಈ ಯಾವ ನಿರ್ಬಂಧಗಳು ಅನ್ವಯಿಸುವುದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಎರಡು ವಿಶೇಷವಾದಂತ ಒಂದು ಮಾರ್ಗಸೂಚನೆನ ನಾವು ನೋಡ್ತೀವಿ. ಮೊದಲನೇದು ಅನ್ಯ ಜನರು, ಇನ್ನೊಂದು ಯಹೂದಿಗಳು, ಪಕ್ಕಾ ಯಹೂದಿಗಳು. ನೋಡ್ಬೇಕಾದ್ರೆ ಅನ್ಯರ ಒಂದು ಆಹಾರದ ಪದ್ಧತಿ ಬೇರೆ ರೀತಿ ಇದೆ. ಆದ್ರೆ ಯಹೂದಿಗಳಿಗೆ ಇಂಥ ಆಹಾರನೇ ನೀವು ತಿನ್ಬೇಕು, ಈ ರೀತಿನೇ ನೀವು ಪಕ್ಕಿನಾಗಿ ಇರ್ಬೇಕು ಅನ್ಬಿಟ್ಟು ಮೂಲವಾಗಿ ಹಳೆ ಒಡಂಬಡಿಕೆಯಲ್ಲೇ ಮೂಲವಾಗಿ ತುಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಏನೋ ಗೊರಸಲ್ಲಿ ಬಿದ್ದಂತ ಒಂದು ಪ್ರಾಣಿಗಳು, ಗೊರಸಿಲ್ದೇ ಇರುವಂತ ಒಂದು ಪ್ರಾಣಿಗಳು. ಇದು ಪಾಠ ಸಹೋದರರು ತುಂಬಾ ಪಾಠಗಳನ್ನ ತಗೊಂಡಿದ್ದಾರೆ. ಬಟ್ ಕೆಲವೊಂದು ಮಾಂಸಗಳನ್ನ ತಿನ್ಬೇಕಾದ್ರೆ ಇಂಥ ಪ್ರಾಣಿಗಳದ್ದು ತಿನ್ಬಾರ್ದು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಈ ತರ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಗಾರ ಆಗೋದು, ಮತ್ತೆ ನಮ್ಮ ಒಂದು ಆರೋಗ್ಯದಲ್ಲಿ ಬದಲಾವಣೆ ಆಗಿ ಒಂದು ಮಲಿನತ್ವ ಅನ್ನೋ ಒಂದು ಮನೋಭಾವ ಬರೋದು. ಈ ರೀತಿ ಮನೋಭಾವ ಬಂದ ತಕ್ಷಣ ದೇವರೊಂದು ಕ್ರಿಯೆಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದು ವಿಚಾರದಲ್ಲಿ ತುಂಬಾ ಕಮ್ಮಿ ಕೆಲಸಗಳನ್ನ ಮಾಡೋದು, ಇಂಥ ಒಂದು ಬದಲಾವಣೆ ಆಗತ್ತೆ ಅನ್ಬಿಟ್ಟು ಇಂಥ ಪದ್ಧತಿಯ ಆಹಾರಗಳನ್ನ ಸೇವಿಸಬಾರ್ದು ಅನ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟಿದ್ರು. ಬಟ್ ಈಗ ಅನ್ಯರು ಈ ಒಂದು ಪದ್ಧತಿಯ ಆಹಾರಗಳನ್ನ ತಿನ್ಕೊಂಡು ಏನಾದ್ರು ದೇವರ ಒಂದು ಕರೆಯುವಿಕೆಯಿಂದ ಅವ್ರೇನಾದ್ರು ಬಂದ್ರು ಅಂದಾಗ ಅವ್ರಿಗೆ ಯಾವ ರೀತಿ ನಿರ್ಬಂಧನೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೇನೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ವಿಚಾರನೇ ಇರಬಾರ್ದು ಅಂತ ಅನ್ಬಿಟ್ಟೇನೆ ಯಹೂದಿಗಳ ಒಂದು ಕಾಲದವರೆಗೂನು ದೇವ್ರು ಕಾದ್ರು. ಅಲ್ಲಿ ಯಾರು ಕೂಡ ಸೆಲೆಕ್ಟ್ ಆಗದೆ ಇರೋದ್ರಿಂದ ಅನ್ಯರ ಒಂದು ಕಾಲದಲ್ಲಿ ಅವ್ರೇನಾದ್ರು ಕ್ರಿಸ್ತನ ಮಕ್ಕಳಾಗುವಂತ ಒಂದು ಅನುಭವನ ಹೊಂದೋದಕ್ಕೋಸ್ಕರ ಬಂದಾಗ ಅವರಲ್ಲಿ ಇಂಥ ಒಂದು ವೇದ ಭಾವಗಳನ್ನೆಲ್ಲ ತೆಗೆದಾಕಿ ಆಹಾರ ಪದ್ಧತಿಗಳನ್ನೆಲ್ಲ ಯೇಸು ಕ್ರಿಸ್ತರು ಬದಲಾಯಿಸಿ ಎಲ್ಲವನ್ನೂ ಕೂಡ ದೇವರ ಒಂದು ನಾಮದಲ್ಲಿ ತಿನ್ನೋದಕ್ಕೆ ಅಧಿಕಾರನ ಯೇಸು ಕ್ರಿಸ್ತರು ಕೊಡ್ತಾರೆ. ನೋಡಿ, ನೆಕ್ಸ್ಟ್ ಪ್ಯಾರದಲ್ಲೂ ಕೂಡ ಇದ್ರ ಬಗ್ಗೆ ನಮ್ಮ ಮಾಹಿತಿನ ಹಂಚ್ತಾರೆ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಈಗಿನ ಕಾಲದಲ್ಲಿನ ಭ್ರೂಣಾವಸ್ಥೆಯಲ್ಲಿರುವ ದೇವರ ರಾಜ್ಯದ ವರ್ಗದವರಿಗೆ ತಾವು ಏನು ತಿನ್ನಬೇಕು, ಕುಡಿಯಬೇಕು ಎಂಬುದರ ವಿಷಯವಾದ ಈ ಸ್ವಾತಂತ್ರ್ಯವು ನಿಜವಾದ ಆಶೀರ್ವಾದವೆಂದು ಭಾವಿಸಬಾರದೆಂದು ಅಪೊಸ್ತಲನಾದ ಪೌಲನು ನಮ್ಮ ಪಠ್ಯಭಾಗದಲ್ಲಿ ಒತ್ತಾಯಿಸಿದ್ದಾನೆ. ಅದು ಇದಕ್ಕೆ ದೂರವಾದುದು. ಈ ವರ್ಗದವರಿಗಿರುವ ನಿಜವಾದ ಆಶೀರ್ವಾದವು ಪವಿತ್ರಾತ್ಮನ ಮೂಲಕವಾದ ನೀತಿ, ಸಮಾಧಾನ ಮತ್ತು ಸಂತೋಷಗಳನ್ನು ಅನುಭವಿಸುವುದನ್ನು ಒಳಗೊಂಡಿರುತ್ತದೆ. ತಮ್ಮ ಮನಸ್ಸುಗಳನ್ನು ಹೊಸದಾಗಿ ಹುಟ್ಟುವುದರ ಮೂಲಕ ನವೀಕರಿಸಿಕೊಂಡವರಾಗಿ ಅವರು ನೀತಿ ಮತ್ತು ಸತ್ಯದ ವಿಷಯವಾಗಿ ಮನಗಂಡು ಕೆಟ್ಟ ಸಂಗತಿಗಳಿಗೆ ಬದಲಾಗಿ ಒಳ್ಳೆಯ ಸಂಗತಿಗಳನ್ನು, ಅಶುದ್ಧವಾದವುಗಳಿಗೆ ಬದಲಾಗಿ ಶುದ್ಧವಾದವುಗಳನ್ನು, ಭೂಸಂಬಂಧವಾದ ಸಂಗತಿಗಳಿಗೆ ಬದಲಾಗಿ ಆತ್ಮಿಕ ಸಂಗತಿಗಳನ್ನು ಆಶಿಸುವಂತ ಸ್ಥಿತಿಗೆ ಬಂದವರಾಗಿ ಅವರ ಪೌರತ್ವವನ್ನು ಆಗ ಭೂಲೋಕದ ರಾಜ್ಯದ ಬದಲಾಗಿ ಪರಲೋಕದ ಸಂಸ್ಥಾನದ್ದಾಗಿ ಮಾಡಿಕೊಂಡಿದ್ದರು. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯ ವಿಷಯವಾಗಿಯೂ ಮತ್ತು ಅದು ತಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ಆಳ್ವಿಕೆ ಮಾಡುವುದು ಒಂದು ಭವ್ಯವಾದ ಆಶೀರ್ವಾದವೆಂದು ಅವರು ಮನಗಂಡವರಾಗಿ ಭ್ರೂಣಾವಸ್ಥೆಯಲ್ಲಿರುವ ದೇವರ ರಾಜ್ಯದ ಅಂಗಗಳಾಗಿ ಆ ಶಾಂತಿಯನ್ನು ಅನುಭವಿಸುತ್ತಲಿರುವರು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈಗಿನ ಕಾಲದಲ್ಲಿ ನಾವು ಜೀವಿಸ್ತಾ ಇರೋದ್ರಿಂದ ದೇವರ ಒಂದು ರಾಜ್ಯದಲ್ಲಿ ಸೇರ್ಬೇಕು ಅಂದ್ರೆ ನಾವು ಯಾವಂತ ಒಂದು ಆಹಾರನ ತಿನ್ಬೇಕು, ಯಾವ ಒಂದು ಆಹಾರನ ತಿನ್ಬಾರ್ದು ಅನ್ಬಿಟ್ಟು ಈಗ್ಲೂ ಕೂಡ ಹಲವಾರು ಜನರಿಗೆ ಗೊಂದಲ ಇದೆ. ಯಾವ ಆಹಾರ ತಿನ್ನೋದ್ರಿಂದ ನಮ್ಗೆ ಸ್ವಾತಂತ್ರ್ಯವಾದಂತ ಒಂದು ವಿಚಾರ ಇದೆ, ಯಾವ ಆಹಾರ ತಿನ್ಬಾರ್ದು ಅನ್ಬಿಟ್ಟು ಪೌಲ್ರು ಕೊಟ್ಟಿದ್ದಾರೆ. ಬಟ್ ನಮ್ಮಲ್ಲೂ ಕೂಡ ಕೆಲವೊಂದು ಒಂದು ವ್ಯತ್ಯಾಸಕರವಾದಂತ ಬೋಧನೆಗಳಲ್ಲಿ ಅನ್ಕೊಂಡಿಲ್ದೇ ಇರುವಂತ ಒಂದು ಪದ್ಧತಿಗಳನ್ನೆಲ್ಲ ಈಗಿನ ಕಾಲದಲ್ಲಿ ತರ್ತಾ ಇದಾರೆ ಪ್ರಿಯರೇ. ನೋಡ್ಬೇಕಾದ್ರೆ ಪ್ರಿಯರೇ, ಕೆಲವೊಂದು ಡಿನಾಮಿಗಳಲ್ಲಿ ನೀವು ನೋಡಿ ಥಿಂಕ್ ಮಾಡಿ. ಕೆಲವೊಂದು ಡಿನಾಮಿಗಳು ಕ್ರೈಸ್ತರ ಪಂಗಡಲ್ಲೇ, ಕೆಲವೊಂದು ಡಿನಾಮಿಗಳು ನಾನ್ ವೆಜ್ ಮುಟ್ಟಲ್ಲ, ಕೆಲವೊಂದು ಡಿನಾಮಿಗಳು ಶುಕ್ರವಾರ ಆದ್ರೆ ಸಾಕು ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ. ಕೆಲವೊಂದು ಡಿನಾಮಿಗಳು ಇಂತಿಂತ ಒಂದು ಆಹಾರಗಳು ಅಂದ್ರೆ ಕೆಲವೊಂದು ಪ್ರಾಣಿಗಳನ್ನ ಆಹಾರಗಳನ್ನ ಸೇವನೆ ಮಾಡಲ್ಲ ರೀ. ಈ ರೀತಿ ಎಲ್ಲ ಒಂದು ಪದ್ಧತಿಗಳನ್ನೆಲ್ಲ ಅದನ್ನು ಆಗ್ಲಿಂದಲೂ ಕೂಡ ವೃದ್ಧಿಪಡಿಸ್ಕೊ ಬಂದು ಈಗ ಅದು ಹೆಮ್ಮರವಾಗಿ ಅದು ವರ್ತನೆಗೆ ಮೀರಿದ ಒಂದು ಬದಲಾವಣೆಗಳನ್ನ ಉಂಟು ಮಾಡ್ಬಿಟ್ಟಿದೆ. ಬಟ್ ಇದೆಲ್ಲ ನಮಗೆ ಮುಖ್ಯವಾದದ್ದಲ್ಲ ರೀ. ಮನುಷ್ಯ ಏನ್ ತಿಂದ್ರು ಕೂಡ ಅವನ್ನ ಹಾನಿ ಮಾಡಲ್ಲ. ಅವನ ಬಾಯಿಂದ ಹೊರಡುತ್ತಲ್ಲ ಆ ಒಂದು ಮಾತುಗಳಿಂದನೇ ಮನುಷ್ಯ ಹಾನಿ ಮಾಡ್ತಾನೆ ಅನ್ಬಿಟ್ಟು ಯೇಸು ಕ್ರಿಸ್ತರು ಸುಮಾರು 2000 ವರ್ಷ ಹಿಂದ್ಗಡೆನೆ ಹೇಳ್ಬಿಟ್ರು ಪ್ರಿಯರೇ. ಈ ಒಂದು ಮಾತಿನ ಮೇರೆಗೆ ಆದ್ರೂ ಕೂಡ ಕೆಲವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇನ್ನು ಕೆಲವೊಂದು ವರ್ಗದ ಜನರು ಸತ್ಯ ತಿಳಿದಿದ್ರು ಕೂಡ ಅಸತ್ಯವಾದಂತ ರೀತಿಯ ಒಂದು ವರ್ತನೆಗಳಿಂದ ದೇವರ ಒಂದು ದೃಷ್ಟಿಕೋನನೇ ಬದಲು ಮಾಡ್ಕೊಂತ ಇದ್ದಾರೆ. ಯಾವ ರೀತಿ? ಯಾವ್ದು ಒಂದು ಆಹಾರನ ಶುದ್ಧೀಕರಣ, ಇದು ಉದಾಹರಣೆ ನಾವು ನೋಡಿ. ಇನ್ನೂ ಕೂಡ ಸೋದರಂತ ರಜಬರ್ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಉದಾಹರಣೆ ಕೊಟ್ರು ನೋಡಿ. ಆಹಾರ ತಿನ್ನೋದ್ರಿಂದ ಏನ್ ಬದಲಾವಣೆ ಆಗತ್ತೆ? ಶರೀರದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಬದಲಾವಣೆ ಆಗೋದ್ರಿಂದ ಅವರ ಒಂದು ವರ್ತನೆಗಳು ಬೇರೆ ರೀತಿ ಆಗತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ನೋಡಿ. ಶುದ್ಧ ಮನೋಭಾವದಿಂದ ಬರೋದು ಹೆಂಗೆ? ಈಗ ನೋಡಿ, ಒಂದು ಆಹಾರ ಅದರಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಡುವಂತ ಸೋದರ ಸೋದರಿಗಳು ಸತ್ಯಕ್ಕೂ ಅದೇ ರೀತಿ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾರ, ಖಂಡಿತವಾಗ್ಲೂ ಕೊಡ್ತಾರೆ. ಬಟ್ ಆಹಾರ ಏನಾದ್ರು ಬಂತು ಅಂತಂದ್ರೆ ಆಹಾರಕ್ಕೆ ಫಸ್ಟ್ ಪ್ರಾಯೋರಿಟಿ ಕೊಡ್ತಾರೆ. ಹೀಗಿರ್ಬೇಕಾದ್ರೆ ನಾವ್ ಈ ರೀತಿ ಅಲ್ಲದಲ್ಲ, ತ್ಯಾಗ ಮನೋಭಾವದಲ್ಲಿರ್ಬೇಕು. ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ನಮ್ಮ ಒಂದು ಶರೀರ ಏನ್ ಕೇಳುತ್ತೋ ಅದನ್ನ ಕೊಡದೇನೆ ಆತ್ಮಿಕವಾದಂತ ವಿಚಾರಗಳನ್ನ ತುಂಬಿಸೋದಕ್ಕೆ ನಾವು ನಿಂತಿರ್ಬೇಕು. ಇದು ಬಂದು ಮೈಂಡಲ್ಲೇ ಬದಲಾವಣೆ ಆಗ್ಬೇಕು ಅನ್ಬಿಟ್ಟೆ ಸೋದರ ರಜರ್ಬೋದರ್ ಹೇಳ್ತಾ ಇರೋದು ನೋಡಿ. ಎಲ್ಲಾ ಒಂದು ಗ್ರಹಿಕೆಗಳಿಂದ ಮೀರಿದ ದೇವರ ಒಂದು ಶಾಂತಿ ಏನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನು ಶಾಂತಿ ಅಂದ್ರೆ? ಸುಮ್ಮನೆ ನಿಂತ್ಕೊಬಿಡೋದಲ್ಲ. ಅಂದ್ರೆ ಎಲ್ಲಾ ಸಿಚುವೇಶನ್ಸ್ ಎಲ್ಲಾ ರೀತಿಯ ಒಂದು ಆಸೆ ಆಕಾಂಕ್ಷೆಗಳನ್ನ ತಿನ್ನೋ ವಿಚಾರದಲ್ಲಿ ಹೇಳ್ತಾ ಇರೋದ ನಿಮ್ಗೆ. ಈ ಒಂದು ವಿಚಾರದಲ್ಲಿ ಶಾಂತ ಮನೋಭಾವದಿಂದ ಹ್ಯಾಂಡಲ್ ಮಾಡಿ ಇದ್ರಲ್ಲಿ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ಬೇಕು. ಹೆಂಗೆ? ಈಗ ಕೆಲವೊಂದು ಆಹಾರಗಳಿರುತ್ತೆ, ಇದು ಕೆಲವೊಂದು ಸಹೋದರಗಳಿಗೆ ಇಷ್ಟನೇ ಆಗಲ್ಲ. ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು? ಅವ್ರಿಗೇನ್ ಇಷ್ಟ ಆಗಲ್ವೋ ಅದರಿಂದ ನಾವು ಕೂಡ ತಿಂದಿರೋ ರೀತಿಯಲ್ಲಿ, ತಿನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ವರ್ತನೆಗಳನ್ನ ನಾವು ನೋಡ್ಬೇಕು. ಇಲ್ಲಿ ಸುಳ್ಳು ಹೇಳಿ ಅಂತಲ್ಲ ರೀ, ಸತ್ಯನ ಮುಚ್ಚಿಟ್ಟು ಅವ್ರಿಗೆ ಏನೋ ಒಂದು ತೊಂದರೆಗಳಾಗದಿರೋ ರೀತಿಯಲ್ಲಿ ನಾವು ಕೂಡ ಇರ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಬೇರೆಯವ್ರಿಗೆ ಆಹಾರ ತಿನ್ನೋದಕ್ಕೆ ಫೋರ್ಸ್ ಮಾಡೋದು ಇದನ್ನೆಲ್ಲ ಮಾಡ್ದೇನೆ ನಾವು ಎಲ್ಲಾ ಒಂದು ಆಹಾರ ಸೇವನೆ ಮಾಡ್ಬೇಕಾದ್ರೂ ಕೂಡ ಪ್ರಾರ್ಥನೆ ಮಾಡಿ ಸೇವನೆ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ತುಂಬಾ ಒಳ್ಳೆಯ ರೀತಿಯಲ್ಲಿ ದೇವರ ಒಂದು ವಾಕ್ಯನ ಅಂಗೀಕರಿಸಿ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಅರ್ಥ. ನೆಕ್ಸ್ಟ್ ಪ್ಯಾರಾಗ್ರಾಫ್. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ದುಷ್ಟರಾದರೋ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು. ಪರಲೋಕದಿಂದಾದ ನಮ್ಮ ಸಮಾಧಾನ ಮತ್ತು ದೇವರಲ್ಲಿ ನಮಗೆ ಲಭಿಸಿರುವ ಭರವಸೆಗಳು ಕ್ರಿಸ್ತನೊಡನೆ ಆತನ ರಾಜ್ಯದ ವರ್ಗದವರಾಗಿ ಆತನೊಡನೆ ಐಕ್ಯವಾಗಿರುವುದರ ಫಲ. ನಾವು ಇದಕ್ಕೆ ಬೆಲೆ ಕೊಡುವವರಾಗಿರುವೆವು ಹೊರತು ಯಹೂದ್ಯರಿಗೆ ಬಹಿಷ್ಕರಿಸಲಾದ ಹಂದಿ ಮಾಂಸವನ್ನು ತಿನ್ನುವ ವಿಶೇಷವಾದ ಸವಲತ್ತುಗಳಿಗೆ ಅಲ್ಲ. ಪವಿತ್ರಾತ್ಮನಿಂದಾದ ಆನಂದ, ತಂದೆಯೊಡನೆ ಮತ್ತು ಮಗನೊಡನೆ ಹಾಗೂ ನೀತಿಯ ಆತ್ಮವನ್ನು ಪಡೆದಿರುವವರೆಲ್ಲರೊಡನೆ ಇರುವ ಅನ್ಯೋನ್ಯತೆಯು ಭ್ರೂಣಾವಸ್ಥೆಯಲ್ಲಿರುವ ದೇವರ ರಾಜ್ಯದ ವರ್ಗದವರ, ಅಂದರೆ ಕ್ರಿಸ್ತನ ದೇಹವಾದ ಸಭೆಯ ಪ್ರತಿಯೊಬ್ಬ ಸದಸ್ಯನಿಗೂ ಇರುವ ಆಶೀರ್ವಾದಕರವಾದ ವಿಶೇಷ ಸೌಭಾಗ್ಯ.
ಹೇಗೆ ಅಪೊಸ್ತಲನು ತನ್ನ ಕೇಳುಗರು ತಾವು ಪಡಕೊಂಡ ಅನೇಕ ಸೌಭಾಗ್ಯಗಳಿಗೆ ಒಂದು ಸರಿಯಾದ ಬೆಲೆಯನ್ನು ಕಟ್ಟುವವರಾಗಬೇಕೆಂದು ಆಶಿಸಿರುವನು. ಹೀಗಾಗಿ ಕರ್ತನ ಧ್ಯೇಯೋದ್ದೇಶ ಹಿತಾಸಕ್ತಿಗಳು ಅಥವಾ ಕ್ರಿಸ್ತನಲ್ಲಿರುವ ಸಹೋದರರ ಹಿತಾಸಕ್ತಿಗಳು ಎಂದಾದರೂ ತಿನ್ನುವುದು ಕುಡಿಯುವುದರ ವಿಷಯವಾದ ತಮ್ಮ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡುವುದು ಅಗತ್ಯವಾದಲ್ಲಿ ಅವರು ಕ್ರಿಸ್ತನ ಪರವಾದ ಮತ್ತು ಸಹೋದರರ ಪರವಾದ ಇಂತಹ ಸ್ವಾರ್ಥ ತ್ಯಾಗಗಳು ಏನೂ ಅಲ್ಲವೆಂದು, ಅಂದರೆ ಸಂತೋಷದಿಂದ ಮಾಡುವಂತಹ ತ್ಯಾಗವೆಂದು ಅವರು ಎಣಿಸುವರು. ಯಾಕೆಂದರೆ ಅವರು ಕ್ರಿಸ್ತನಲ್ಲಿ ನಮಗೆ ದೊರೆತಿರುವ ಆಶೀರ್ವಾದಗಳ ಮತ್ತು ಸೌಭಾಗ್ಯಗಳ ನಿಜವಾದ ಮೌಲ್ಯಗಳಿಗೆ ಕನಿಷ್ಠವಾದ ರೀತಿಯಲ್ಲೂ ಮಧ್ಯ ಪ್ರವೇಶಿಸುವುದಾಗಲಿ ಇಲ್ಲವೇ ಅಡ್ಡಿಯುಂಟು ಮಾಡುವುದಾಗಲಿ ಮಾಡುವವರಲ್ಲ ಎಂಬುದು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಎಂತ ಬ್ಯೂಟಿಫುಲ್ ಆಗಿ ಸೋದರಂತ ರಘುಬರವರು ಡಿಟೈಲ್ ಆಗಿ ಈ ಒಂದ್ 2 ಪ್ಯಾರಾದಲ್ಲಿ ನಮಗೆ ತಿಳಿಸ್ತಿದ್ದಾರೆ. ನೋಡಿ, ಮೊದಲನೇದಾಗಿ ಸಹೋದರಂತ ರಜಲ್ ಬ್ರದರು ಲೆಟರ್ ಯಾವ ತರ ಹೇಳ್ತಾ ಇದಾರೆ ಅಂದ್ರೆ ದುಷ್ಟರ ಬಗ್ಗೆ ಹೇಳ್ತಾ ಇದಾರೆ. ನೋಡಿ, ದುಷ್ಟರು ಸಮಾಧಾನವಾಗಿ ಇರ್ತಾರ ಅಂದ್ರಿಲ್ಲ. ಅವ್ರು ಯಾವ ತರ ವರ್ತನೆ ಇರುತ್ತೆ ಅಂದ್ರೆ ಸಮುದ್ರದ ಅಲೆ. ಇವ್ ನೋಡಿರ್ತಾರೆ, ಎಲ್ರು ಕೂಡ ಸಮುದ್ರ ನೋಡಿರ್ತಾರ. ಸಮುದ್ರ ಶಾಂತವಾಗಿರುತ್ತಾ, ಕೆರೆ ಕೊಳ್ಳ ನೀರ್ಗಳಿರತ್ತಲ್ಲ ಆ ತರ ಶಾಂತವಾಗಿರುತ್ತಾ? ಇಲ್ಲ ರೀ, ಆರ್ಭಟಿಸ್ತಾ ಇರ್ತದೆ. ಒಂದ್ ಅಲೆ ಮೇಲೆ ಇನ್ನೊಂದ್ ಅಲೆ ದೊಡ್ಡದು, ಇನ್ನೊಂದ್ ಅಲೆ ಸಣ್ಣಗ್ ಬಂದ್ರೆ ಇನ್ನೊಂದ್ ಅಲೆ ಫುಲ್ಲು ದೊಡ್ಡದಾಗಿ ಬಂದ್ಬಿಟ್ಟು ಕೊಚ್ಬಿಡೋದು. ಈ ರೀತಿ ದುಷ್ಟ ಒಂದು ಆಲೋಚನೆ ಆಗಿರುತ್ತೆ. ದುಷ್ಟರು ಏನು ಅಂತಂದ್ರೆ ಇದಲ್ಲ ಅದು, ಅದಲ್ಲ ಇದು, ಇದನ್ ಮಾಡ್ಬೇಕು, ಅದನ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇದೇ ತರ ವರ್ತನೆ. ಈ ಒಂದು ವರ್ತನೆ ಯಾರಲ್ಲಿ ಬರ್ತಾ ಇದೆ ಅಂತಂದ್ರೆ ದೇವರ ಮಕ್ಕಳಲ್ಲೂ ಕೂಡ ಬರ್ತಾ ಇದೆ ಪ್ರಿಯರೇ. ಹೆಂಗೆ ಅಂತಂದ್ರೆ ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಳ್ದಂತೆನೆ, ದೇವರ ಒಂದು ರಾಜ್ಯದ ಒಂದು ಕುರಿತಾದಂತ ಐಕ್ಯತೆನೂ ಕೂಡ ಅರ್ಥ ಮಾಡ್ಕೊಳ್ದಂತೆನೆ ಅವರ ವರ್ತನೆ ಏನಾಗಿದೆ ಅಂದ್ರೆ ತಪ್ಪು ಅಂದ್ರೆ ಅದೇ ತಪ್ಪು, ಇದೇ ತಪ್ಪು, ಇದು ತಪ್ಪು ಅಂತ ಅಂದ್ಬಿಟ್ಟು ಎಲ್ಲ ವಾದ ಮಾಡ್ಬಿಡೋದು. ಅಲ್ಲ ರೀ, ಈ ರೀತಿ ಇರಬಾರ್ದು. ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದಾರೆ ನೋಡಿ. ಈಗೇನ್ ಕ್ರೈಸ್ತನಾಗಿ ನಾನೇನ್ ಮಾಡಿದ್ದೀನಿ, ಅಂಗೀಕಾರ ಮಾಡಿದೀನಿ, ಈಗ ನಾನು ಹಂದಿ ಮಾಂಸ ತಿನ್ಬಿಟ್ರೆ ಸರಿ ಆಗ್ಬಿಡುತ್ತೆ. ಇಲ್ಲ ರೀ, ಆ ತರನು ಅಲ್ಲ ವರ್ತನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆಹಾರ ಪದ್ಧತಿ ಅವ್ರವ್ರ ಒಂದು ಇಚ್ಛೆ, ಅವ್ರವ್ರಿಗೆ ಸಂಬಂಧಪಟ್ಟಂತ ಒಂದು ಸನ್ನಿವೇಶ ಹೊರತಾಗಿ ಎಲ್ಲಾ ಒಂದು ಆಹಾರದ ಮೇಲೂ ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅನುಗ್ರಹ ಕೊಟ್ಟಿದ್ದಾರೆ. ಎಲ್ಲಾನು ಕೂಡ ನೀವು ತಿನ್ಬೋದು ಅನ್ಬಿಟ್ಟು ಕಾಡಲ್ಲಿ ಓಡಾಡುವಂತ ಪ್ರಾಣಿಗಳು, ಜಿಂಕೆ, ಆಮೇಲಿಂದ ಸಿಂಹ, ಹುಲಿ ಎಲ್ಲ ತಿನ್ನೋದಲ್ಲ ರೀ. ಕಾನೂನಿಗೆ ಪದ್ಧತಿಯ ಪ್ರಕಾರ ಈಗ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಪ್ರಾಣಿಗಳು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ. ಅದೇ ನೀವು ಹೊರದೇಶಕ್ಕೆ ಹೋದ್ರೆ ಕಂಪ್ಲೀಟ್ ಆಗಿ ಲೀಗಲ್ ಆಗಿದೆ. ಅದ್ರ ಪ್ರಕಾರ ನಾವು ಒಂದು ಸೊಸೈಟಿಗೆ ತಕ್ಕಂತೆ ರೀತಿಯ ಒಂದು ಜ್ಞಾನದ ಪ್ರಕಾರ ನಾವು ಆಹಾರ ಪದ್ಧತಿನ ಸೇವನೆ ಮಾಡ್ಬೇಕು ಅನ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಇನ್ನೂ ಒಂದು ಕಿವಿ ಮಾತು ಹೇಳ್ತಾ ಇದಾರೆ. ಈಗ ನಿಮ್ಗೆ ಇಂಥ ಆಹಾರ ತಿನ್ನೋದು ತುಂಬಾ ಇಷ್ಟ ಇರುತ್ತೆ ಅನ್ಕೊಳ್ಳಿ, ಬಟ್ ನಿಮ್ ಜೊತೆ ಇರುವಂತ ಸತ್ಯದಲ್ಲಿರುವಂತ ಸಹೋದರಗಳೇ ಇದ್ರು, ಇಲ್ಲ ಬೇರೆ ಯಾರೋ ಇದ್ರು, ಅವ್ರು ಈ ಒಂದು ಆಹಾರ ತಿನ್ನೋದಕ್ಕೆ ಅವ್ರು ಒಂದು ಮಲಿನತ್ವ ಈ ಒಂದು ಆಹಾರ ಅಂತ ಅನ್ಕೊಂಡಿದ್ದಾರೆ. ನೀವು ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸಹೋದರ ಏನ್ ಹೇಳ್ತಾ ಇದಾರೆ ಅಂದ್ರೆ ರಜಲ್ ಬ್ರದರು, ನೀವು ತ್ಯಾಗ ಮಾಡಿ ಅವ್ರಿಗೋಸ್ಕರ ಈ ಒಂದು ಆಹಾರನ ತಿಂದಿರೋ ರೀತಿ ಇರಿ. ಏನು ನಿಮ್ಗೇನ್ ತೊಂದ್ರೆ ಏನು ಆಗಲ್ಲ. ಅವ್ರು ಇಲ್ದೇ ಇರುವಾಗ ನೀವು ವೈಯಕ್ತಿಕವಾಗಿ ಹೋಗಿ ತಿನ್ನೋದ್ರಿಂದ ಏನು ನಿಮ್ಗೂ ಏನ್ ತೊಂದ್ರೆ ಇಲ್ಲ. ಬಟ್ ಆ ಒಂದು ಸಹೋದರಿಗೆ, ಸತ್ಯದಲ್ಲಿರುವಂತ ಸಹೋದರಗಳಿಗೆ ಏನಾದ್ರೂ ಒಂದು ತೊಂದರೆ ಬಂದು ಇದ್ರ ಮುಖಾಂತರ ಅವ್ರೇನಾದ್ರೂ ಬೇರೆ ರೀತಿ ಒಂದು ಪ್ರಶ್ನೆಗಳನ್ನ ಮೂಡಿ ಸತ್ಯಕ್ಕೆ ವಿರುದ್ಧವಾದಂತ ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡೋದಕ್ಕೆ ಅವ್ರಿಗೇನ ಮನಸ್ಸಲ್ಲಿ ಬಂತು ಅಂದ್ರೆ, ನೀವು ಅವ್ರಿಗೆ ಸತ್ಯಕ್ಕೆ ತರ ಬದಲು ಅಸತ್ಯಕ್ಕೆ ತರ್ಕೊಂಡು ಹೋಗೋ ರೀತಿಲಿ ಆಗೋಗ್ತೀರಾ ಅನ್ಬಿಟ್ಟು ಸಹೋದರ ರಜಲ್ ಬ್ರದರ್ ಹೇಳ್ತಾರೆ. ನೋಡಿ, ಸಿಂಪಲ್ ಏನಿಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರ, ಎಲ್ಲ ಆಹಾರದ ಮೇಲೂ ದೇವರ ಒಂದು ಅನುಗ್ರಹ ಇದೆ. ಆದ್ರೆ ನಾವು ಆಹಾರನ ತಿನ್ಬೇಕಾದ್ರೆ ನಮ್ಮ ಒಂದು ನೆರವಲ್ಲಿರುವಂತ ಸಹೋದರಗಳಿಗೆ, ಈಗ ಎಕ್ಸಾಂಪಲ್ ಬೀಫ್ ಏನಾದ್ರು ಅವ್ರಿಗೆ ಇಷ್ಟ ಇದ್ರೆ ನಾವು ಅದನ್ನ ತಿನ್ಬೋದು. ಅವ್ರಿಗೇನಾದ್ರು ಬೇರೆ ಏನಾದ್ರು ಆಹಾರ, ಏನಾದ್ರು ಮಟನ್, ಚಿಕನ್ ಏನೋ ಇಷ್ಟ ಇದ್ರೆ ಅದನ್ನ ನಾವು ತಿನ್ಬೋದು. ಅವ್ರಿಗಿಂತ ಆಹಾರ ನಾನು ಇಷ್ಟ ಇಲ್ಲ, ನನಗೇನು ತೊಂದ್ರೆ ಇಲ್ಲ, ನೀವು ತಿನ್ಬೋದು ಅಂತ ಹೇಳಿದ್ರೆ ಓಕೆ. ಬಟ್ ನನಗ್ ಸ್ವಲ್ಪ ತೊಂದರೆ ರೀತಿಯಲ್ಲಿ ಏನಾದ್ರು ವರ್ತನೆ ಇತ್ತು ಅಂದಾಗ ನೀವು ಕೂಡ ಅವ್ರು ಹಾಗೇನೆ ಅವ್ರೇನ್ ಸೇವನೆ ಮಾಡ್ತಾರೋ ಅಂತದನ್ನೇ ಸೇವನೆ ಮಾಡಿ ಅದ್ರಲ್ಲಿ ತೃಪ್ತರಾಗಿ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರ, ಇದೇ ತ್ಯಾಗ ಮನೋಭಾವ. ಇಂಥ ಒಂದು ಗುಣಗಳು ತುಂಬೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಗುಣಗಳನ್ನ ನಾವು ವೃದ್ಧಿಪಡಿಸ್ಕೊಳ್ಳೋಕ್ ಸಾಧ್ಯ ಆಗಿರುತ್ತೆ. ನೋಡಿ, ಆಹಾರದಲ್ಲೇನೆ ನಾವು ಆದಷ್ಟು ಬದಲಾವಣೆ ತಗೊಬಂದ್ರೆ ನಮ್ಗೆ ಶರೀರಕ್ಕೂ ಮತ್ತೆ ನಮ್ಮ ಒಂದು ನಡೆ ನುಡಿಗೂ ಕೂಡ ತುಂಬಾ ಬದಲಾವಣೆನ ತಂದು ಸತ್ಯದಲ್ಲಿ ಇನ್ನೂ ಹೆಚ್ಚಾಗಿ ದೃಢವಾಗಿ
ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಪಾಠದಲ್ಲಿ ಸಹೋದರ ಅಂತ ರಸಲ್ ಮುಗಿಸ್ತಾ ಇದಾರೆ. ನೋಡ್ಬೇಕಾದ್ರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ರೀಪ್ರಿಂಟ್ 1996ರಲ್ಲಿ ತುಂಬಾ ಮುಖ್ಯವಾದಂತಹ ಒಂದು ಅಂಶಗಳನ್ನ ಹೇಳ್ತಾ ಇದಾರೆ. ಕೈ ತೊಳ್ಕೊಂಡು ಊಟ ಮಾಡೋದು ಹಿಂಗೆ, ಅದಾದ್ಮೇಲೆ ಆಹಾರನ ಯಾವ ರೀತಿ ನಾವು ತಿನ್ಬೇಕು, ಎಂತೆಂತ ಆಹಾರಗಳನ್ನ ತಿನ್ಬೇಕು ಅನ್ನೋದನ್ನೆಲ್ಲಾನು ಕೂಡ ನಮಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಇಲ್ಲಿಗೆ ಈ ಒಂದು ಪಾಠ ಮುಗಿಯುತ್ತೆ. ನೆಕ್ಸ್ಟ್ ಪಾಠ ಸ್ಟಾರ್ಟ್ ಆಗೋದು ಒಂದು ವಿಶೇಷವಾದಂತ ಒಂದು ಸನ್ನಿವೇಶ ನಡೆಯುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೆಚ್ಚು ಕಮ್ಮಿ 4,000 ಜನರಿಗೆ ಯೇಸು ಕ್ರಿಸ್ತರು ಊಟನ ಮಾಡಿಸ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಪಾಠನ ನಮ್ಗೆ ಯೇಸು ಕ್ರಿಸ್ತ ತನ್ನ 32ನೇ ವಯಸ್ಸಿನಲ್ಲಿದ್ದಾಗ ನಡೆದಂತ ಒಂದು ಘಟನೆ ಇದು. ಮತ್ತಾಯ ಮತ್ತೆ ಮಾರ್ಕದಲ್ಲಿ ಸಂಶಯವಾಗಿ ಸಮೃದ್ಧಿಯಾಗಿ ಬರ್ದಿದ್ದಾರೆ. ಇದನ್ನ ನಾವು ಬೈಬಲ್ನ ತೆಗೆದು ಓದಿ ಅದರಲ್ಲಿ ನಮ್ಗೇನ್ ಪಾಠ ಇದೆ ಅಂತ ನೋಡಿ ಸೋದರ ಅಂತ ರಸಲ್ ಬ್ರದರ್ ನಮ್ಗೇನ್ ಕಿವಿ ಮಾತು ಹೇಳ್ತಾ ಇದಾರೆ ಅನ್ನೋದನ್ನ ನಾವ್ ಈ ದಿನ ನೋಡೋಣ. ಮೊದಲನೇದಾಗಿ ನಾವು ಒಂದು ಬೈಬಲ್ನ ತೆಗೆದು ಓದೋಂತವ್ರಾಗಿನ ಹೊಸ ಒಂದು ಪಾಠನ ಮತ್ತಾಯ 15ನೇ ಅಧ್ಯಾಯ 21ನೇ ವಚನದಿಂದ 38ನೇ ವಚನದವರೆಗೆ. ಯಾರು ಓದ್ತೀರಾ ಬೈಬಲ್? ಚಿತ್ರಾ ಸಿಸ್ಟರ್, ದೀಪಾ ಸಿಸ್ಟರ್, ರೇಷ್ಮಾ ಸಿಸ್ಟರ್, ಸಂತೋಷ್ ಬ್ರದರ್, ಸರೋಜಾ ಸಿಸ್ಟರ್. ಕನ್ನಡ ಬರಲ್ಲ ಬ್ರದರ್. ಮತ್ತೆ ಎಷ್ಟು ಸರೋಜಾ ಸಿಸ್ಟರ್. ಮತ್ತಾಯ 15ನೇ ಅಧ್ಯಾಯ 21ನೇ ವಚನ. ಮತ್ತಾಯ 15ನೇ ಅಧ್ಯಾಯ 21-35. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯರಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು ಆಕೆಯನ್ನ ಕಳುಹಿಸಿಬಿಡು ಎಂದು ಆತನನ್ನ ಬೇಡಿಕೊಂಡರು. ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಳಿಗೂ ನಾನೇ ಕಳುಹಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಗೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು, ಆಕೆ, ಸ್ವಾಮಿ, ಆ ಮಾತು ನವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮುಚ್ಚಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನವಲ್ಲ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಥಿತಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯು ಮಗಳು ಸ್ವಸ್ಥಳಾದಳು. ಸಾಕ ಬ್ರದರ್? ಕಂಟಿನ್ಯೂ ಮಾಡಿ. ಫುಲ್ 39ನೇ ವಚನದವರೆಗೂ ಕಂಟಿನ್ಯೂ ಮಾಡಿ. ಓಕೆ ಬ್ರೋ. ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನ ಹತ್ತಿ ಅಲ್ಲಿ ಕೂತುಕೊಂಡನು. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನ ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನ ವಾಸಿ ಮಾಡಿದನು. ಮೂಕರಾಗಿದ್ದವರು ಮಾತಾಡಿದ್ದನ್ನು, ಕೈ ಹಾಕಲಿಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಿದ್ದು ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕರಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು. ಅವರಿಗೆ ಅವರನ್ನು ಉಪವಾಸಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದರು ಎಂದು ಹೇಳಿದರು. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತು ಅನ್ನಲು, ಈ ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಅವರು, 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು. ಆಗ ಆತನು ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು, ಶಿಷ್ಯರು ಗುಂಪಿನವರಿಗೆ ಕೊಟ್ಟರು. ಎಲ್ಲರೂ ಮಿಕ್ಕ ತುಂಡುಗಳಲ್ಲಿ
7 ಹಿಡಿ ತುಂಬಿದವು. ಊಟ ಮಾಡಿದರು. ಹೆಂಗಸರು ಮತ್ತು ಅಲ್ಲದೆ ಗಂಡಸರೇ 4 ಆ ಜನರನ್ನು ಕಳುಹಿಸಿ ಬಿಟ್ಟು ದೊತ್ತಿ ಮಗದನಿಗೆ ಬಂದನು. ಥ್ಯಾಂಕ್ ಯು ಬ್ರದರ್. ಬ್ರದರ್ ಮುಗೀತು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡ್ಬೇಕಾದ್ರೆ ಈ ಒಂದು ಹೊಸದಾದಂತ ಒಂದು ಪಾಠದಲ್ಲಿ ಕೆಲವೊಂದು ಸನ್ನಿವೇಶ ನಡೆಯುತ್ತೆ. ಮೊದಲನೇ ಒಂದು ಸನ್ನಿವೇಶ ಬಂದು ಕಾನಾನ್ಯಳಾದಂತ ಸ್ತ್ರೀ, ಅಂದ್ರೆ ಇವ್ರು ಬಂದು ಅನ್ಯ ಜನರು. ಬಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯೇಸು ಕ್ರಿಸ್ತರು ಒಬ್ರು ಒಂದು ಒಳ್ಳೆ ಮೆಸಿಯ, ಇವರು ಏನೇ ಹೇಳಿದ್ರು ಕೂಡ ಗುಣ ಆಗುವಂತ ಒಂದು ಸನ್ನಿವೇಶ ನಮ್ಗೆ ಉಂಟಾಗತ್ತೆ ಅನ್ಬಿಟ್ಟು ಇದನ್ನ ಗ್ರಹಿಸ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತರು ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡು ಬಂದು, ನನ್ ಮಗಳು ಹುಷಾರಿಲ್ಲ, ದಯವಿಟ್ಟು ನೀವೇನಾದ್ರೂ ಅನುಗ್ರಹ ಮಾಡಿ, ನೀವ್ ಅಪ್ಪಣೆ ಕೊಟ್ರೆ ಅವ್ರಿಗೆ ಹುಷಾರಾಗ್ಬಿಡ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಯೇಸು ಕ್ರಿಸ್ತರು ಯಾವ್ದೇ ಇದು ಮಾಡೋದಿಲ್ಲಕ್ ಹೋಗಲ್ಲ. ಮತ್ತೆ ಅವರು ಕೇಳಿದಾಗ ಅವರು ಹೇಳ್ತಾರೆ ಏನಂದ್ರೆ, ನಾನ್ ಬಂದಿರೋದ್ ಬರೀ ಇಸ್ರೇಲ್ ಜನರಿಗೆ ಮಾತ್ರ, ಬೇರೆಯವ್ರಿಗೆಲ್ಲ ಅಂತ ಹೇಳಿದ ತಕ್ಷಣ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಸ್ತ್ರೀ ಹೇಗಾದ್ರೂ ಮಾಡಿ ಯೇಸು ಕ್ರಿಸ್ತರ ಮುಖಾಂತರ ನನ್ನ ಮಗಳನ್ನ ಗುಣಪಡಿಸ್ಕೋಬೇಕು ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಬೇರೆ ಒಂದು ರೀತಿಯಲ್ಲಿ ಹೇಳ್ತಾರೆ, ಆ ಮೇಜಿನಿಂದ ಕೆಳಗಡೆ ಬೀಳುವಂತ ರೊಟ್ಟಿ ಇದೇನಾದ್ರೂ ನಾಯಿಗಳನ್ನ ತಿಂತು ಅಂತಂದ್ರೆ ಅದು ಏನೋ ತಪ್ಪೆ ಅಂತ ಕೇಳಿದಾಗ ಯೇಸು ಕ್ರಿಸ್ತರು ಕರಗಿ, ಓ ಇವರು ತುಂಬಾ ಒಂದು ವಿಶೇಷವಾದಂತ ರೀತಿಯಲ್ಲಿ ಕೇಳ್ಕೊಂತ ಇದಾರಲ್ಲ ಅನ್ಬಿಟ್ಟು ಅವ್ರಿಗೆ ಅನುಗ್ರಹ ಕೊಟ್ಟ ತಕ್ಷಣ ಗುಣ ಆಗ್ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸಿಚುವೇಶನ್ ಏನ್ ಗೊತ್ತಾ, ಒಳ್ಳೆ ಪಾಠ ಮಾಡೋದು, ಒಳ್ಳೆ ರೀತಿಯಲ್ಲಿ ಎಲ್ರಿಗೂ ಕೂಡ ಅದ್ಭುತ ಕಾರ್ಯಗಳನ್ನ ಮಾಡೋದು, ಎಲ್ರಿಗೂ ಕೂಡ ಸೌಖ್ಯನ ಕೊಡೋದು, ಮತ್ತೆ ಪ್ರತಿಯೊಬ್ಬರೂ ಕೂಡ ಯೇಸು ಕ್ರಿಸ್ತನ ಹಿಂದ್ಗಡೆ ಬೆಳಗಿನಿಂದ ಸಂಜೆ ಕಾಲದವರೆಗೂ ಕೂಡ ಇದ್ಬಿಟ್ರು. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಹೆಚ್ಚು ಕಮ್ಮಿ 4,000 ಜನರಿಗೆ ಊಟ ಹಾಕ್ತಾರೆ. ಇದ್ರಲ್ಲಿ ನೋಡಿ ಎಷ್ಟಿತ್ತು ಅಂತಂದ್ರೆ, ಕೆಲವು ಮೀನುಗಳು ಮತ್ತೆ 7 ರೊಟ್ಟಿಗಳಿತ್ತು ಪ್ರಿಯರೇ. ಇದ್ರ ಮುಖಾಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊದ್ಲು ಮಾಡಿದ್ರಲ್ಲ 5 ರೊಟ್ಟಿ 2 ಮೀನು, ಅದ್ರ ಪ್ರಕಾರನೇ ಇಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ತಂದೆ ದೇವ್ರಿಗೆ ಘನನ ಅರ್ಪಿಸಿ ಇದನ್ನ 1ರಷ್ಟು 2ರಷ್ಟು ಮಾಡಿ ಎಲ್ರಿಗೂ ಕೂಡ ತೃಪ್ತರಾಗುವಷ್ಟು ಒಂದು ಆಹಾರನ ಸೇವನೆ ಮಾಡಿದ ತಕ್ಷಣ ಪ್ರತಿಯೊಬ್ರು ಸಂತೋಷನ ಪಡುವಂತ ಒಂದು ಸನ್ನಿವೇಶನ ನಾವು ಇದ್ರಲ್ಲಿ ನೋಡ್ತೀವಿ. ಇದೇ ಒಂದು ಘಟನೆನ ಮಾರ್ಕದಲ್ಲೂ ಕೂಡ ತಿಳಿಸಿದ್ದಾರೆ ಪ್ರಿಯರೇ. ಇದನ್ನ ನಾವು ಓದಿ ಅರ್ಥ ಮಾಡ್ಕೊಂಡ ಮಾರ್ಕ 7:24 ನೋಡ್ತಿದ್ರಿ. ಇಪ್ಪತ್ನಾಲ್ಕರಿಂದ 37 ವರ್ಷದವರು. ಬ್ರದರ್ 8:24 ಅಲ್ವಾ ಬ್ರದರ್? ಒಂದ್ ನಿಮಿಷ ಸಿಸ್ಟರ್, ಒಂದ್ ನಿಮಿಷ. ಶಾಂತಮ್ಮ ಸಿಸ್ಟರ್, ನೀವು ಒಂದ್ ನಿಮಿಷ, ನೀವು ಹೋಸ್ಟ್ ಆಗ್ಬಿಟ್ಟಿದ್ದೀರಾ? ನಿಮ್ಗೇನಾದ್ರು ಹೋಸ್ಟ್ ನನಗೆ ಮಾಡಕ್ ಆಗತ್ತಾ? ಇಲ್ಲ ಬರಲ್ಲ. ಬರಲ್ಲ, ಹೋಗ್ಲಿ ಬಿಡಿ, ಇಟ್ಸ್ ಓಕೆ. ಹಾಗೆ ಎಕ್ಸಿಟ್ ಎಲ್ಲ ಏನೋ ಆಗಕ್ ಹೋಗ್ಬಿಡಿ. ನೀವೇನೋ ಎಕ್ಸಿಟ್ ಆದ್ರೆ ಎಲ್ರು ಕೂಡ ಎಕ್ಸಿಟ್ ಆಗೋಗ್ತೀವಿ. ಓಕೆ, ಕಮ್ ಟು ದ ಪಾಯಿಂಟ್. ಪಾಠಕ್ಕೆ ಬಂದ್ಬಿಡೋಣ. ಮಾರ್ಕ 7ನೇ ಅಧ್ಯಾಯ 24ನೇ ವಚನದಿಂದ 37ನೇ ವಚನದವರೆಗೆ ಯಾರು ಓದ್ತೀರಾ? ಸಂತೋಷ್ ಬ್ರದರ್? ಸಿಸ್ಟರ್, ದೀಪಾ ಸಿಸ್ಟರ್, ಧನ್ಯ ಸಿಸ್ಟರ್, ಬೇರೆ ಯಾರು ಓದಿಲ್ಲ ಅವಕಾಶ ಕೊಡೋಣ. ಓದಿ ಸಂತೋಷ್ ಬ್ರದರ್. ಮಾರ್ಕ 7ನೇ ಅಧ್ಯಾಯ ಮಾರ್ಕ 7ನೇ 24ನೇ ವಚನದಿಂದ 37ನೇ ವಚನದವರೆಗೆ. ಅಲ್ಲಿಂದ ಆತನು ಎದ್ದು ತೂರ್ ಸೀದೋನ್ ಮೇರೆಗಳಿಗೆ ಹೋಗಿ ಒಂದು ಮನೆಯೊಳಗೆ ಬಂದನು, ಮತ್ತು ಅದು ಯಾರಿಗೂ ಗೊತ್ತಾಗಬಾರದೆಂದು ಆತನು ಇಷ್ಟಪಟ್ಟನು. ಆದರೆ ಆತನು ಮರೆಯಾಗಿರಲಾರದೆ ಹೋದನು, ಯಾಕೆಂದರೆ ಒಬ್ಬ ಸ್ತ್ರೀಯು ಆತನ ವಿಷಯವಾಗಿ ಕೇಳಿ ಅಲ್ಲಿಗೆ ಬಂದು ಆತನ ಪಾದಗಳಿಗೆ ಬಿದ್ದಳು.
ಏಕೆಂದರೆ ಆಕೆಯ ಮಗಳಿಗೆ ಪರಿಶುದ್ಧಾತ್ಮ ಇದ್ದಿತ್ತು. ಆ ಸ್ತ್ರೀಯು ಫಿಲಿಪ್ಪೊಯಿನಕ ಜನಾಂಗದವರಾದ ಒಬ್ಬ ಗ್ರೀಕಳು. ಆಕೆಯು ತನ್ನ ಮಗಳನ್ನು ಹಿಡಿದ ದೆವ್ವವನ್ನು ಸಂತೋಷ್ ಬ್ರದರ್, ಬಿಡಿಸಬೇಕೆಂದು ಸಂತೋಷ್ ಬ್ರದರ್, ಆತನನ್ನು ಸಂತೋಷ್ ಬ್ರದರ್, ಬ್ರದರ್ ನಿಮ್ದು ಆಡಿಯೋ ತುಂಬಾ ಕಟ್ ನಂದು ಆಗ್ತಾ ಇದೆ. ಬೈಬಲಿನ ಓಕೆ, ಬೇರೆ ಬ್ರದರ್ಸ್ ಬೇರೆಯವ್ರಿಗೆ ಹೇಳಿ ಬ್ರದರ್ ಇದು. ಹಾ ಹೇಳಿ brother. ಓಕೆ, ಥ್ಯಾಂಕ್ ಯು ಬ್ರದರ್. ಬೇರೆ ಯಾರು ಹೋಗ್ತೀರಾ? ಶ್ವೇತಾ ಸಿಸ್ಟರ್ ಇರ್ಬೋದು. ಅಲ್ಲಿಂದ ಯೇಸು ಎದ್ದು ಹೊರಟು ತೋರ್ ಪಟ್ಟಣದ ಪ್ರಾಂತ್ಯದೊಳಗೆ ಹೋಗಿ ಒಂದು ಮನೆಯೊಳಗೆ ಇಳುಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯಮತದವಳು, ಸೆರಾಫಿಯನ ಕರೆಯುವವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು, ಆತನು ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟಿದೆ, ಹೋಗು ಅಂದನು. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು. ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು. ಆನಂತರ ಆತನು ತೂರ್ ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೊಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಬಂದನು. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು, ಇವನ ಮೇಲೆ ನಿನ್ನ ಕೈಯಿಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಿಟ್ಟು ಕರ್ಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫೆತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು. ಅವನ ನಾಲಿಗೆಯು ಕಟ್ಟು ಬಿಚ್ಚಿಹೋಯಿತು. ಅವನು ನೆಟ್ಟಗೆ ಮಾತಾಡಿದನು. ಆಗ ಆತನು ಯಾರಿಗೂ ತಿಳಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಆದರೆ ಎಷ್ಟು ಖಂಡಿತವಾಗಿ ಹೇಳಿದರೂ ಅವರು ಮತ್ತಿಷ್ಟು ಹೆಚ್ಚಾಗಿ ಅದನ್ನು ಹಬ್ಬಿಸಿದರು. ಅವರು ಅತ್ಯಂತ ಆಶ್ಚರ್ಯಪಟ್ಟು, ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಕಿವುಡರಾದರೂ ಕೇಳುವಂತೆ ಮಾಡುತ್ತಾನೆ, ಮೂಕರಾದರೂ ಮಾತಾಡುವಂತೆ ಮಾಡುತ್ತಾನೆ ಅಂದುಕೊಂಡರು. ಹಲೋ ಬ್ರದರ್, ಇಷ್ಟೇನಾ ಬ್ರದರ್? ಥ್ಯಾಂಕ್ ಯು ಸಿಸ್ಟರ್, ಸಾಕು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಮತ್ತಾಯದ್ರಲ್ಲಿ ನಾವು ಓದಿರ್ಬೇಕಾದ್ರೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸಿದ್ರು. ಮಾರ್ಕದಲ್ಲೂ ಕೂಡ ಇದು ತೂರ್ ಅನ್ನೋ ಒಂದು ಪಟ್ಟಣ ಆಗಿತ್ತು, ಒಂದು ಸಿಟಿ ಆಗಿತ್ತು. ಇಲ್ಲಿ ಬಂದು ತುಂಬಾ ಅನ್ಯರೇ ಇದ್ದಿದ್ದಂತ ಕಾರಣದಿಂದ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ, ಹೊರಗಡೆ ಓಡಾಡೋದಾಗ್ಲಿ, ಬೇರೆ ಒಂದು ವಿಚಾರಗಳನ್ನ ನಡೆಸೋದೇ ಆಗ್ಲಿ, ಹೆಂಗೆ ಬೇರೆ ಒಂದು ಇಸ್ರೇಲ್ಸ್ ಯಹೂದಿಗಳಿರುವಂತ ಒಂದು ಜಾಗದಲ್ಲಿ ಹೆಚ್ಚಾಗಿ ಹೆಂಗೆ ಅವರ ಆಸಕ್ತಿ ಪೂರ್ವಕ ಇದ್ರು, ಇಲ್ಲ ಅಲ್ಲಿ ಇರಕ್ ಆಗ್ಲಿಲ್ಲ. ಆದ್ರೂ ಕೂಡ ಯೇಸು ಕ್ರಿಸ್ತರು ಇಂಥ ಒಂದು ಸ್ಥಳದಲ್ಲಿ ಇದ್ದಾರೆ ಅಂತ ಮಾಹಿತಿನ ಗೊತ್ತಾದ ತಕ್ಷಣ ಈ ಒಂದು ಹೆಂಗಸು ಓಡ್ ಬಂದು ಒಂದು ಕಾಡಿ ಬೇಡಿ ಮನ ಮರುಗಿ ಯೇಸು ಕ್ರಿಸ್ತರಿಂದ ಆ ಒಂದು ವಿಶೇಷವಾದಂತ ರೀತಿಯಲ್ಲಿ ಬಿಡುಗಡೆನ ಹೊಂದ್ಕೊಬಿಟ್ರು ಪ್ರಿಯರೇ. ಇದನ್ನ ನಮಗೆ ಮಾರ್ಕದಲ್ಲಿ ತಿಳಿಸಿದ್ದಾರೆ.
ಬಟ್ ಇದಾದ್ಮೇಲೆ ಯೇಸು ಕ್ರಿಸ್ತರು ಇನ್ನೂ ಒಂದು ಕೆಲವೊಂದು ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡಿ ಮತ್ತೆ ಅವ್ರು ಏನ್ ಮಾಡಿದ್ರೆ ಹಿಂತಿರುಗಿ ಹೋಗಿದ್ದಾರೆ. ಇಷ್ಟನ್ನ ನಮ್ಗೆ ಮತ್ತಾಯಿ ಮತ್ತೆ ಮಾರ್ಕ್ ಅನ್ನ ತಿಳಿಸ್ತಾ ಇದ್ರೆ ಪ್ರಿಯರೇ. ಇದಾದ ಮೇಲೆ ಏನ್ ನಡೆಯುತ್ತೆ ಅನ್ನೋ ಒಂದು ವಿಚಾರನ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡಿ. 8ನೇ ಅಧ್ಯಾಯ 1ರಿಂದ 9ನೇ ವಚನದವರೆಗೆ ಓದಿ. ಮಾರ್ಕ 8ನೇ ಅಧ್ಯಾಯ 1ರಿಂದ 9ನೇ ವಚನ. ಬೇರೆ ಯಾರಾದ್ರೂ ಸೋದರ ಸೋದರಿ ಓದ್ತೀರಾ? ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನು ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಇವರಿಗೆ ಊಟಕ್ಕೆ ಏನೂ ಇಲ್ಲ. ಇವರನ್ನು ಉಪವಾಸವಾಗಿ ಮನೆಗೆ ಕಳುಹಿಸಿಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು. ಇದರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರಲ್ಲ ಎಂದು ಅವರಿಗೆ ಹೇಳಿದ್ದಕ್ಕೆ ಶಿಷ್ಯರು, ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನ ತಂದು ಈ ಜನರನ್ನ ತೃಪ್ತಿಪಡಿಸುವುದಕ್ಕಾದೀತು ಅಂದರು. ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಅವರನ್ನು ಕೇಳಿದಕ್ಕೆ ಅವರು 7 ಅವೇ ಅಂದರು. ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ತನ್ನ ಶಿಷ್ಯರ ಕೈಗೆ ಕೊಟ್ಟನು. ಅವರು ಗುಂಪಿನವರಿಗೆ ಹಂಚಿಕೊಟ್ಟರು. ಇದಲ್ಲದೆ ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಅವುಗಳನ್ನು ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇವುಗಳನ್ನು ಹಂಚಿಕೊಡಿರಿ ಅಂದನು. ಅವರು ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ಆದವು. ಊಟ ಮಾಡಿದವರು ಹೆಚ್ಚು ಕಡಿಮೆ 4,000 ಮಂದಿ. ಬಳಿಕ ಆತನು ಅವರನ್ನು ಕಳುಹಿಸಿಬಿಟ್ಟು ಕೂಡಲೇ ತನ್ನ ಶಿಷ್ಯರನ್ನು ಕರಕೊಂಡು ದೋಣಿಯನ್ನ ಹತ್ತಿದಲ್ಲ ನೂತ ಸೀಮೆಗೆ ಬಂದನು. ಸಾಕ ಬ್ರದರ್? ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು 4,000 ಜನರ ಗಂಡ್ಮಕ್ಳಿಗೆ ಊಟ ಹಾಕಿರುವಂತ ಒಂದು ಘಟನೆ ಬಗ್ಗೆ ಇನ್ನೂ ಕೂಡ ತಿಳಿಸಿದ್ದಾರೆ ನೋಡಿ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಹಲವಾರು ದಿನಗಳಿಂದ ಈ ಜನರುಗಳೆಲ್ಲ ಯೇಸು ಕ್ರಿಸ್ತನ ಹಿಂದೆ ಬಂದು ಯೇಸು ಕ್ರಿಸ್ತರ ಒಂದು ಪಾಠ ಶೈಲಿಗಳನ್ನೆಲ್ಲ ಕೇಳ್ಕೊಂಡಿದ್ದಾರೆ. ಮತ್ತೆ ಅವ್ರ ಹತ್ರ ಇದ್ದಿದ್ದಂತ ಆಹಾರಗಳನ್ನೆಲ್ಲ ಖಾಲಿ ಆಗ್ಬಿಟ್ಟಿದೆ. ಈಗ ಅವ್ರಿಗೆ ಆಹಾರ ಏನೂ ಇಲ್ಲ. ಇನ್ ಕೇಸಸ್ ಏನಾದ್ರು ಯೇಸು ಕ್ರಿಸ್ತರು ಹೊರಟೋಗ್ತಾ ಇದ್ರು, ಬಟ್ ದಾರಿ ಮಧ್ಯದಲ್ಲಿ ಏನಾದ್ರು ಅವರು ಬಾಳಲ್ಲಿ ತುಂಬಾ ತೊಂದರೆಗಳನ್ನ ಅನುಭವಿಸೋದ್ ಬೇಡ ಅಂತ ಯೇಸು ಕ್ರಿಸ್ತರ ಒಂದು ಕಾಳಜಿ ಆಗಿತ್ತು ನೋಡಿ. ಯೇಸು ಕ್ರಿಸ್ತರು ಆ ಟೈಮಲ್ಲೂ ಕೂಡ ಎಷ್ಟು 1000 ಜನರಿಗೂ ಕೂಡ ಎಂತ ಒಂದು ಆಹಾರದ ಒಂದು ಪದ್ಧತಿಲೂ ಕೂಡ ಅವರು ಕಾಳಜಿನ ಮಾಡ್ತಿದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ನೋಡಿ, ಇದ್ರಲ್ಲಿ ನಮ್ಗೆ ತುಂಬಾ ಒಂದು ಪಾಠ ಇದೆ ಪ್ರಿಯರೇ. ನಾವು ಕೂಡ ಕೆಲವೊಂದು ಮೀಟಿಂಗ್ಸ್ ಗಳಿಗೆ ಅಂತ ಹೋದಾಗ ಅಲ್ಲೂ ಕೂಡ ಒಳ್ಳೆ ಪಾಠಗಳನ್ನ ಕೊಟ್ಟು ಆಹಾರಗಳನ್ನ ಕೊಡ್ಬೇಕಾದ್ರೆ ನಾವು ಕೂಡ ನಮ್ಮ ಒಂದು ವೈಯಕ್ತಿಕವಾದಂತ ಪ್ರಾರ್ಥನೆ ಕೂಡ ಅವ್ರನ್ನ ನೆನೆಸ್ಕೋಬೇಕು ಪ್ರಿಯರೇ. ನೋಡಿ, ನಾವು ಪಾಠ ಕೇಳೋದಲ್ದೆ ನಮ್ಬೋದು ಶಾರೀರಿಕ ಬಲನ ಹೊಂದ್ಲಿ ಅಂತ ಅಂದ್ಬಿಟ್ಟು ಹಲವಾರು ಸಹೋದರಗಳು ಎಷ್ಟೆಲ್ಲಾ ಒಂದು ಅವರ ಒಂದು ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ತ್ಯಾಗ ಮಾಡಿ ಒಂದು ಆಹಾರನ ನಮಗ್ ಕೊಡ್ಬೇಕಾದ್ರೆ, ತುಂಬಾ ಒಂದು ಒಳ್ಳೆ ರೀತಿಯಲ್ಲೇ ಅವ್ರು ಕೊಡ್ಬೇಕಾದ್ರೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಿಯರೇ. ಒಬ್ರಿಗೊಬ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಒಂದು ಬಲಹೀನತೆಗಳು ದೇವರು ಗುರುತಿ ಇಟ್ಟು ಅದರ ಮುಖಾಂತರ ನಮ್ಗೆ ಬಿಡುಗಡೆ ಕೊಡುವಂತ ಒಂದು ಸಾಧ್ಯತೆ, ಒಂದು ಪಾಸಿಬಿಲಿಟಿ ತುಂಬಾ ಹೆಚ್ಚಾಗಿರುತ್ತೆ. ಸೊ ಇದು ಬಂದು ಔಟ್ ಆಫ್ ದ ಟಾಪಿಕ್, ಬಟ್ ನಾವು ಎಂಟರ್ ಆಗ್ಬಿಡೋಣ ಪಾಠಕ್ಕೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಕಮ್ಮಿ 7 ರೊಟ್ಟಿ ಮಾತ್ರ ಇದೆ, ಮತ್ತೆ ಸಣ್ಣ ಮೀನುಗಳಿದೆ, ಕೆಲವು ಸಣ್ಣ ಮೀನುಗಳು. ಇದೇ ಒಂದು ಘಟನೆ 5,000 ಮಂದಿಗೆ ಆಹಾರ ಹಾಕ್ಬೇಕಾದ್ರೆ ಎಷ್ಟು ರೊಟ್ಟಿ ಇತ್ತು? 5 ರೊಟ್ಟಿ 2 ಮೀನು, ದೊಡ್ಡ ಮೀನುಗಳಿತ್ತು. ಈಗ ಸಣ್ಣ ಮೀನುಗಳು ಮತ್ತೆ 7 ರೊಟ್ಟಿ, ಇದನ್ನೆಲ್ಲ ಏನ್ ಮಾಡಿದಾರೆ ಅಂದ್ರೆ ಇಷ್ಟು ಜನರುಗಳು ಮಲ್ಟಿಪ್ಲೈ ಇಂಟು 2 ಅಂದ್ರೆ ಯಾವ ತರ ರೊಟ್ಟಿ ತಗೋತಾ ಇದ್ರೆ ಖಾಲಿ ಆಗ್ತಾ ಇರಲ್ಲ, ಮೀನುಗಳನ್ನ ತಗೋತಾ ಇದ್ರೆ ಖಾಲಿ ಆಗ್ತಾ ಇಲ್ಲ. ಇದೇ ಅದ್ಭುತ ಪ್ರಿಯ ಸಹೋದರ ಮತ್ತು ಸಹೋದರ. ಫಸ್ಟ್ ಅದ್ಭುತ ಹೆಂಗ್ ನಡೀತು ಅದೇ ಪ್ರಕಾರ ಸೇಮ್ ಸಿನಾರಿಯೋ, ಸೇಮ್ ಸಿಚುವೇಶನ್, ಮಾತ್ರ ಅಲ್ಲಿದ್ದಂತ ವಸ್ತುಗಳು ಮಾತ್ರ ಕೆಲವು ಬದಲಾವಣೆಗಳು ಮಾತ್ರ. ಹಾಗೆ ಅದರಲ್ಲಿ ನಮಗೆ ಒಂದು ವಿಶೇಷವಾದಂತ ರೀತಿ ಒಂದು ಆತ್ಮಿಕವಾದಂತ ಪಾಠನು ಕೂಡ ಅಡಕವಾಗಿದೆ ಪ್ರಿಯರೇ. ನೋಡಿ, 5 ಅಂದ್ರೆ ಏನು, 7 ಅಂದ್ರೆ ಏನು, 5 ರೊಟ್ಟಿ 2 ಮೀನು ಇದು ಅಂದ್ರೆ ಏನು, ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಬರುತ್ತೆ, ಅಂದ್ರೆ 1144 ಅನ್ನೋ ಒಂದು ವಿಚಾರಕ್ಕೆ ಬರುತ್ತೆ ಪ್ರಿಯರೇ. ಇದು ನಿಮ್ಗೆ ಮುಂದೆ ಬರುವಂತ ದೇವ್ರ ಚಿತ್ತ ಇದ್ರೆ ಒಂದು ಸಪರೇಟ್ ಒಂದು ಪಾಠನ ನಾವು ನೋಡಿ, ದೇವರು ಕೊಟ್ಟಂತ ಒಂದು ಆಹಾರ, ಯೇಸು ಕ್ರಿಸ್ತರು 5,000 ಮಂದಿಗೆ ಆಹಾರನ ಕೊಟ್ರು.
ಮತ್ತೆ 4,000 ಮಂದಿಗೆ ಆಹಾರ ಕೊಟ್ರು. ಇದನ್ನ ನಾವು 8 ಭಾಗ ಎಲ್ಲ ಮಾಡಿದಾಗ 1,44,000 ಒಂದು ಸಂಖ್ಯೆ ಬರುತ್ತೆ. ಇದನ್ನೆಲ್ಲ ನಾವು ಓವರ್ಲ್ಯಾಪ್ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತರ ಆಗ್ಲೇ ಒಂದು 2,000 ವರ್ಷದ ಹಿಂದ್ಗಡೆನೆ ಅವರು ಆಹಾರ ಕೊಟ್ರೆ ಯಾರು ಕೊಡ್ಬೇಕು ಅನ್ಕೊಂಡಿದ್ರು ಅಂದ್ರೆ ಚಿಕ್ಕ ಹಿಂಡಕ್ ಮಾತ್ರ ಆಹಾರನ ಕೊಡ್ಬೇಕು ಅನ್ಬಿಟ್ಟು ಯೋಚಿಸಿ ಕೊಟ್ಟಂತ ಒಂದು ಸಂದೇಶ ಇದು, ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದೆಲ್ಲ ಮುಂದೆ ಬರುವಂತ ದಿನದಲ್ಲಿ ದೇವ್ರ ಚಿತ್ತ ಇದೆ. ಇದು ನಾವು ಕಂಪ್ಲೀಟ್ ಒಂದು PPTಲಿ ನಿಮ್ಗೆ ತೋರ್ಸೋದಕ್ಕೆ ಒಂದು ಅವಕಾಶ ಸಿಗ್ಲಿ ಪ್ರಿಯರೇ. ಇದು ತುಂಬಾ ಒಂದು ವಿಶೇಷವಾದಂತ ಪಾಠ. ಈ ಪಾಠನ ಕೆಲವ್ರು ಕೇಳಿರ್ತೀರಾ. ಕೆಲವು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕೇಳಿದೀರಾ? 5,000 ಮಂದಿಗೆ ಕೊಟ್ಟಂತ ಆಹಾರ ಮತ್ತೆ 4,000 ಮಂದಿಗೆ ಕೊಟ್ಟಂತ ಆಹಾರ ಪಾಠ ಕೇಳಿದೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಮಂಜಮ್ಮ ಸಿಸ್ಟರ್ ಕೇಳಿದ್ರು. ಇದು ಒಂದು ಒಳ್ಳೆ ಪಾಠ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಏನು ಬಳಲಿ ಎಲ್ರೂ ಸೊರಗಿ ಊಟ ಇಲ್ದೆ ಕುಂದೋಗ್ಬಾರ್ದು ಅಂತ ಅನ್ಬಿಟ್ಟು ಆಗಿನ ಕಾಲದಲ್ಲೇ ಅವ್ರಿಗೆ ಆಹಾರ ಕೊಡ್ತಾ ಇದಾರೆ. ಅಂದ್ರೆ ಏನ್ ಅರ್ಥ? ಆತ್ಮಿಕವಾದಂತ ಅರ್ಥ ಏನು? ನಿಜ ಸ್ವರೂಪ ಏನು? ಪ್ರಿಯರೇ, ನಮಗೆ ನಿಮಗೆ ಸತ್ಯದಲ್ಲಿ ಸತ್ಯವಾಗಿ ನಡೆಯುವಂತ ಮಕ್ಕಳಿಗೆ ಈ ಒಂದು ಸತ್ಯಗಳನ್ನ ಕೊಡ್ಬೇಕಾದ್ರೆ ಅವರಲ್ಲಿ ಆಗುವಂತ ಒಂದು ಬದಲಾವಣೆಗಳು, ಸತ್ಯಕ್ಕಾಗಿ ಅವ್ರು ತಗೊಳ್ಳುವಂತ ಒಂದು ಮೈನ್ ಡಿಸಿಷನ್ಸ್ ಗಳೆಲ್ಲ ಇದೆಯಲ್ಲ, ಇದು ಅವ್ರಿಗೇನಾಗತ್ತೆ ಅಂದ್ರೆ ಮುಂದೆ ಬರುವಂತ ಲೋಕದಲ್ಲಿ ಅವ್ರಿಗೆ ಪಾಠವಾಗಿ ಮತ್ತೆ ಅವರು ಕೆಲವು ಮಂದಿಗೆ ಅಂದ್ರೆ ತುಂಬಾ ಅನೇಕ ಮಂದಿಗಳಿಗೆ ಪಾಠ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೇ ಒಂದು ಮೂಲ ಪಾಠ. ಸೊ ಇದು ಪಾಠ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಈಗ ನಾವು ವಾಕ್ಯಗಳನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ವಾರದಲ್ಲಿ ನಾವು ರೀಪ್ರಿಂಟ್ 3,337ರಲ್ಲಿ ಈ ಒಂದು ಪಾಠದ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವತಂತ್ರ ಡಿಟೈಲ್ ಆಗಿ ಪಾಠನ ಬರ್ದಿದ್ದಾರೆ. ಅದನ್ನ ಮುಂದಿನ ವಾರ ನಾವು ನೋಡಿ ಇನ್ನೂ ಹೆಚ್ಚಾದಾಗಿ ದೇವ್ರ ಜ್ಞಾನನ ಪಡ್ಕೊಳ್ಳೋತರಾಗಿರುವ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ಶ್ರೀಕಾಂತ್ ಅವ್ರನ್ನ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಅವರ ಒಂದು ಎಂಡಿಂಗ್ ಪ್ರೇಯರ್ ಮಾಡೋದಕ್ಕಾಗತ್ತಾ? ಮಾಡ್ತೀವಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ಹೋಗುತ್ತದೆ ದೇವ್ರೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ದೇವ್ರೆ. ಈ ದಿನ ಇಡೀ ಎಲ್ಲ ನಮ್ಮನ್ನು ಕಾದು ಕಾಪಾಡಿದಿರಪ್ಪ ತಂದೆ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ಮೂಲಕವಾಗಿ ಎಲ್ಲಾ ಸೋದರ ಸೇರಿ ಬರುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ದೇವ್ರೆ. ಹಾಗೆ ತಿಳಿದಂತ ಮಾರ್ಕ ಮತ್ತ ವಾಕ್ಯ ಪ್ರಕಾರ ನೋಡ್ತಾ ಇದ್ದೇವ್ರೆ. ಇಲ್ಲಿ ಓದಂತ ವಚನಗಳನ್ನು ದೇವ್ರೆ ನೀವು ಆಶೀರ್ವದಿಸ್ರಿ. ಇನ್ನು ಓದಿ ಮುಂದಿನ ದಿನದಲ್ಲಿ ತಿಳ್ಕೊಂಡು ಅದ ದಾರಿಯಲ್ಲಿ ನಡೆದು ನಮ್ಮ ಓಟವನ್ನು ಚಿರಚಿತ್ತಾಗಿ ಮುಗಿಸ್ಲಿಕ್ಕೆ ಕೃಪೆ ಮಾಡ್ರಿ. ಬರುವಂತ ಶೋಧನೆಗಳು ಅನೇಕ ಹೋರಾಟಗಳಿಂದ ನಾವು ಎದುರು ನೋಡಿ ಬರುವಂತ ಕಷ್ಟಗಳನ್ನು ಸಹಿಸಿಕೊಂಡು ಹಾಗೆ ಕ್ರಿಸ್ತನ ಹೆಜ್ಜೆಜಡಿ ನಡೆದು ತಂದೆ ದೇವರು ಕೊಟ್ಟಂತ ಒಬ್ಬನೇ ಮಗನ ಮೂಲಕವಾಗಿ ದೇವ್ರೆ ಆತನ ಹೆಜ್ಜೆಜಡಿ ನಡೀಲಿಕ್ಕೆ ನಮ್ಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳಿದ ತಂದೆ ದೇವ್ರೆ, ನಿಮ್ಮ ಒಂದು ಸಮ್ಮುಖದಲ್ಲಿ ಬೆಳೆದು ಎಲ್ಲಾ ಸೋದರನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಮಾಡಿದಂತ ಅನೇಕ ಹೋರಾಟದಿಂದ ಜಯಗೊಳ್ಳಿಕ್ಕೆ ಕೃಪೆ ಮಾಡ್ರಿ. ಹಾಗೆ ಎಲ್ಲಾ ಸೋದರನ್ನ ಆಶ್ರಯಿಸ್ರಿ. ವಾಕ್ಯಾಂಶದ ಬ್ರದರ್ನು ಕೂಡ ಕುಟುಂಬನು ಆಶ್ರಯಿಸ್ರಿ. ಅನೇಕ ವಿಚಾರದಲ್ಲಿ ಇವ್ರಿಗೆ ಬಲಪಡಿಸಿ ಬರುವಂತಹ ಶೋಧನೆಗಳಿಂದ ಅನೇಕ ಹೋರಾಟಗಳಿಂದ ದೇವ್ರೆ ಅದನ್ನು ಎದುರಿಸಿ ನಿಂತ್ಕೊಳ್ಳಿಕ್ಕೆ ಪ್ರತಿಯೊಬ್ಬರನ್ನು ಬಲಪಡಿಸ್ರಿ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ನಡೆಸಿದಾಗ ಸ್ತೋತ್ರ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ಕೂಡ ಆಶ್ರಯಿಸ್ರಿ. ಅನೇಕ ಸೋದರರು ಹೊಸದಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಿನ್ನ ಸನ್ನಿಧಿಯಲ್ಲಿ ಬರುವಂತೆ ಕೃಪೆ ಮಾಡ್ರಿ. ಇಲ್ಲಿವರೆಗೂ ನಮ್ಮನ್ನು ನಡೆಸಬೇಕಾದ್ರೆ ಮುಂದಕ್ಕೆ ನಡೆಸ್ರಿ. ಬರುವಂತಹ ಶೋಧನೆಯಿಂದ ತೆಪ್ಪಿಸಿ ನಡೆಸಿ ಬೇಡ್ಕೊಳ್ತಾ ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಎಲ್ಲಾ ಸೋದರ ನಮಸ್ತೆ. ನಮಸ್ತೆ ಬ್ರದರ್ ಸಿಸ್ಟರ್. ನಮಸ್ತೆ ಬ್ರದರ್. ನಮಸ್ತೆ ಎಲ್ಲ ಸಹೋದರ ಸಹೋದರಿ. ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಸ್ಗೆ ನಮಸ್ತೆ. ಎಲ್ಲಾರ್ಗೆ ನಮಸ್ತೆ. ಬಾಯ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಕ್ಸಿಟ್ ಆಗ್ತೀರಾ?